ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಪ್ರಭು ಐಕ್ಯೂ. ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೊಫೆಸರ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತಿನ ಕ್ಲಾಸ್ ನೋಡಿ, SSC GD ಯಲ್ಲಿ ನಡೆದಿರುವಂತ ರೀಸನಿಂಗ್ ಕ್ವೆಶ್ಚನ್ ಪೇಪರ್ ನಾವು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದು ಯಾವಾಗಪ್ಪ ಅಂದ್ರೆ 7 ಮಾರ್ಚ್ 2024 ನಡೆದಿರುವಂತ ಮೊದಲನೇ ಶಿಫ್ಟ್ ನಲ್ಲಿ ನಡೆದಿರುವಂತ ಕ್ವೆಶ್ಚನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೀವಿ, ರೀಸನಿಂಗ್. ಸೊ ಅದೇ ತರ ಹಿಂದಿನ ಎಲ್ಲಾ ವಿಡಿಯೋಗಳಲ್ಲೂ ಪ್ಲೇ ಲಿಸ್ಟ್ ಅಲ್ಲಿ ಇರ್ತದ, ಹೋಗ್ಬಿಟ್ಟು ಚೆಕ್ ಮಾಡ್ಕೊರಿ. ಸೊ ಪ್ರತಿಯೊಂದು ವಿಡಿಯೋದಾಗೂ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸಪರೇಟ್ ಆಗಿ ವಿಡಿಯೋ ಮಾಡ್ತಾ ಬಂದಿದ್ದೇವೆ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಫಸ್ಟ್ನೇ ಕ್ವಶನ್ ನೋಡ್ರಿ ಏನದ. ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗವನ್ನು ಭರ್ತಿ ಮಾಡಬಲ್ಲ ಚಿತ್ರವನ್ನು ನೀಡಲಾದ ಆಯ್ಕೆಗಳಿಂದ ಆರಿಸಿ. ಈ ಕೆಳಗಿನಲ್ಲಿರುವುದು ನೋಡ್ರಿ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಲ್ಲಿ ಯಾವ್ದು ಡಯಾಗ್ರಾಮ್ ಬರಬಹುದು. ಎಸ್, ಯಾವ ತರ ಮಾಡ್ಬೇಕು ನೋಡಿ. ಚಿಹ್ನೆ ಜಾಗವನ್ನು ಭರ್ತಿ ಮಾಡ. ಎಸ್. ಸೊ ಯಾವ ತರ ಮಾಡ್ಬೇಕ್ರಿ ಇಂತ ಕ್ವಶನ್ಗೆ. ಓಕೆ, ಫಸ್ಟ್ ಆಫ್ ಆಲ್ ನೋಡ್ರಿ, ಕ್ವಶನ್ ನೋಡ್ತಾ ಹೋಗಿ. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ಮೊದ್ಲೇನ್ ಕ್ವಶನ್ ದಾಗ ನೋಡ್ರಿ ಯಾವ ತರ ಅಂದ್ರೆ ಜಡ್ಜ್ ಮಾಡ್ತಾ ಹೋಗ್ರಿ. ಒಂದ್ ಎರೋ ಮಾರ್ಕ್ ಅದರಿ, ಒಂದ್ ಏನದ ರೌಂಡ್ ಮಾರ್ಕ್ ಅದ. ಟೋಟಲ್ ನೋಡ್ರಿ ಈ ರೌಂಡ್ ಮಾರ್ಕ್ ನಮ್ ಡಿಸೈಡ್ ಆಗತ್ತದ. ಹೆಂಗಪ್ಪ ಅಂದ್ರ ನೋಡ್ರಿ, ಫಸ್ಟ್ ಈ ಸೈಡ್ ಅದ, ಈ ಟೈಪ್ ಅದ ಇದು. ನಂತರ ಏನಾಗ್ಯದ, ನಂತರ ಈ ಸೈಡ್ ಬಂದದ ಹಿಂಗ್ ಕೆಳಗಡೆ. ಓಕೆ, ಫಸ್ಟ್ ಆಫ್ ಆಲ್ ಈ ದಿಕ್ಕಿಗೆ ಬಂದದ, ಆಮೇಲೆ ಈ ದಿಕ್ಕ ಆಗ್ಯದ. ನಂತರ ಏನ್ ಮಾಡಿದ್ರಿ ನೋಡ್ರಿ, ಚೆಕ್ ಮಾಡ್ಕೊರಿ. ಸರ್ ಈ ದಿಕ್ ಬಂದದ ಅಂದ್ರ ಈ ದಿಕ್ಕು. ಓಕೆ, ಫಸ್ಟ್ ಪೂರ್ವಕ್ ಬಂದದ, ಅದಾದ ನಂತರ ದಕ್ಷಿಣಕ್ ಬಂದದ, ಅದಾದ ನಂತರ ಪಶ್ಚಿಮ. ನೆಕ್ಸ್ಟ್ ಏನ್ ಬಂದ ನೋಡ್ರಿ, ನೀವೇ ನೋಡ್ರಿ. ಸರ್ ನೆಕ್ಸ್ಟ್ ಏನ್ ಮಾಡದ, ಮ್ಯಾಲ್ ಹೋಗ್ಯದ ಅಂದ್ರೆ ಏನಾಗ್ಯದ, ಉತ್ತರಕ್ಕೆ ಹೋಗ್ಯದ. ಅಂದ್ರ ನೆಕ್ಸ್ಟ್ ಆಟೋಮೆಟಿಕಲಿ ಯಾಕಡೆ ಬರ್ಬೇಕ್ರಿ, ಈ ದಿಕ್ ಬರ್ಲೇಬೇಕ. ಆ ಚಿತ್ರನ ಹುಡ್ಕೋರಿ. ಸರ್ ಇದ್ರಾಗ ನೋಡ್ರಿ, ಇದು ಅಂತೂ ಆಗಕ್ ಸಾಧ್ಯ ಇಲ್ಲ, ಇದನ್ನೂ ಆಗಕ್ ಸಾಧ್ಯ ಇಲ್ಲ. ಬಟ್ ಇದು ಎರಡ್ ಆಪ್ಷನ್ ಆಗ್ಬೇಕು. ಬಟ್ ಹೌದ್ರಿ, ಇವು ಇದು ಇದು ಅಥವಾ ಎರಡ್ರಾಗ ಒಂದ್ ಆಗ್ಬೇಕು. ಬಟ್ ಒಂದ್ ಅರ್ಥ ಮಾಡ್ಕೊರಿ, ಆಪ್ಷನ್ ಸಿ ಒಳಗ್ ನೋಡ್ರಿ, ಮೇಲೆ ಎರೋ ಮಾರ್ಕ್ ಏನಿದೆ ಅಲ್ಲ, ಫುಲ್ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಕ್ ಬರುತ್ತೇನ್ರಿ ಇದು? ಬ್ಲಾಕ್ ಆಗಕ್ ಬರುತ್ತಾ? ನೋ, ಬ್ಲಾಕ್ ಆಗಬಾರದು. ಕಾರಣ ಏನ್ ಸರ್ ಅಂದ್ರೆ ವೈಟ್ ಇದೆ ಅದು. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತಾ, ರೈಟ್ ಆನ್ಸರ್ ಆಗುತ್ತಾ. ಈ ಡಯಾಗ್ರಾಮ್ ಏನಾಗುತ್ತಾ, ಕರೆಕ್ಟ್ ಆನ್ಸರ್ ಆಗುತ್ತಾ. ಅರ್ಥ ಆಗ್ತಾ ಇದ್ರಿ? ಯಾವ ತರ ಚೆಕ್ ಮಾಡ್ಬೇಕಂದ್ರ, ಈ ಜಸ್ಟ್ ಇದನ್ನ ಚೆಕ್ ಮಾಡ್ಕೊರಿ. ಯಾಕಂದ್ರೆ ಇದು ಅಂತೂ ಎರೋ ಮಾರ್ಕ್ ಮೇಲೆ ಒಂದ್ ಸೈಡ್ ಫಿಕ್ಸ್ ಅದ. ಇದು ಮೂವ್ ಆಗ್ತಾ ಇರೋದು ಯಾವ್ದಪ್ಪ ಅಂದ್ರೆ ಇದು. ಸೊ ಫಸ್ಟ್ ಈ ಸೈಡ್ ಇತ್ತು ಅಂದ್ರೆ ಪೂರ್ವ ದಿಕ್ಕಿಗೆ ಇತ್ತು. ನಂತರ ಎಲ್ಲಿ ಬಂದರಿ, ದಕ್ಷಿಣಕ್ಕೆ ಬಂದದ. ಓಕೆ, ನಂತರ ಏನ್ ಮಾಡೋದು, ಆಟೋಮೆಟಿಕ್ ಪಶ್ಚಿಮ ದಿಕ್ಕಿಗೆ ಹೊಳ್ಯದ. ಆಮೇಲೆ ಏನಾಗ್ಯದ, ಉತ್ತರ ನೋಡ್ರಿ. ಫಸ್ಟ್ ಈ ಕಡೆ ಕೆಳಗಡೆ, ನಂತರ ರೊಟೇಟ್, ಏನ್ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಆಗ್ಯದ. ನಂತರ ಇಲ್ಲಿ ಇದ್ದಿದ್ದು ಏನಾಗ್ಬೇಕ್ರಿ, ಇದು ರೈಟ್ ಸೈಡ್ ಹೋಗ್ಲೇಬೇಕು. ರೈಟ್ ಸೈಡ್ ಹೋಗ್ಬೇಕಾದ್ರೆ ಆಪ್ಷನ್ ಎರಡ್ ಇದ್ದು, ಬಟ್ ನಾ ಚೂಸ್ ಮಾಡಿದ್ದು ಯಾವ್ದು, ಕೊನೆಯದು. ಕಾರಣ ಏನಪ್ಪಾ ಅಂದ್ರ, ಸರ್ ಇದು ಮೂರನೇ ಆಪ್ಷನ್ ಏನಾಗುತ್ತೆ ಅಂದ್ರೆ ಮ್ಯಾಲ್ ಪೂರಾ ಡಾರ್ಕ್ ಆಗ್ಯದ. ಡಾರ್ಕ್ ಆಗಿದ್ದು ನಡೆಯಲ್ಲ. ಯಾಕಂದ್ರೆ ನಮ್ಗೇನು ನೋಡ್ರಿ, ಒಂದೇ ಆಪ್ಷನ್ ಹೆಂಗ್ ಅದ, ನೆಕ್ಸ್ಟ್ ಅದೇ ತರ ಕಾಣ್ಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಆಸನ ವ್ಯವಸ್ಥೆ. ಏನ್ ಕೊಟ್ಟ ನೋಡ್ರಿ ಕ್ವಶನ್. ವಿಕ್ಟರ್, ವೆಂಡಿ, ಕ್ಯಾಂಡರ್, ಯಾರಾ, ಜೋಯ ಮತ್ತು ಆರೋನ್ ಎಂಬ 6 ಜನ ಸಹೋದ್ಯೋಗಿಗಳು ವೃತ್ತಾಕಾರದ ಮಧ್ಯಕ್ಕೆ ಬೆನ್ನು ಮಾಡಿ ಕುಳಿತಿದ್ದಾರೆ. ಅಂದ್ರೆ ನೋಡ್ರಿ, ಏನ್ ಸರ್, ಸಿಟ್ಟಿಂಗ್ ಅರೇಂಜ್ಮೆಂಟ್. ಒಂದು ವೃತ್ತಾಕಾರದ ಏನದ್ರಿ, ಒಂದ್ ಸರ್ಕಲ್ ಇರುವಂತ ಮೇಜಿಗೆ ನೋಡ್ರಿ ಬೆನ್ನು ಮಾಡಿ ಕೂತಿದ್ದಾರೆ ಅಂದ್ರೆ ಹೆಂಗ್ರಿ ಸರ್, ಸೆಂಟರ್ ಕೂತಿಲ್ಲ. ಅವ್ರು ಸೆಂಟರ್ ಮುಖ ಮಾಡಿ ಕೂತಿಲ್ಲ ಅಂದ್ರೆ ಅದಕ್ಕೆ ಬೆನ್ನು ಮಾಡಿ ಕೂತಿದ್ದಾರೆ ಅಂದ್ರ ಯಾವ ಸೈಡ್ ಅಂದ್ರ ಈ ಸೈಡ್ ಕೂತಾರ. ನೋಡ್ರಿ ಎಷ್ಟ್ ಜನ ಅದಾರ ಟೋಟಲ್, ಸರ್ ಟೋಟಲ್ 6 ಜನ ಅದಾರ. 6 ಜನ ಅಂದ್ರ ನಾನ್ ನೋಡ್ರಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಫಸ್ಟ್ ಮಾಡ್ಕೋರಿ. ಓಕೆ, ಇನ್ನೊಂದಿಬ್ರನ್ನ ಇಲ್ಲಿ ಹಾಕೋರಿ. ಎಸ್, ಕ್ಲಿಯರ್. ನೋಡ್ರಿ, ನಾ ಎರೋ ಮಾರ್ಕ್ ಯಾವ ಸೈಡ್ ಹೊರಗೆ ಯಾಕೆ ಮಾಡ್ಕೊಂಡೆ ಅಂದ್ರ ಬೆನ್ನು ಮಾಡಿ ಕೂತಾರ್ರಿ ಅವ್ರು. ಎದಕ್ಕ, ಮೇಜಿಗೆ ಬೆನ್ನು ಮಾಡಿ ಕೂತಿದ್ದಾರೆ. ಕ್ಲಿಯರ್. ಓಕೆ ಸರ್, ನಂತರ ಏನ್ ಮಾಡ್ಬೇಕು ಹೇಳ್ರಿ. ಓಕೆ, ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋಗ್ರಿ. ವಿಕ್ಟರ್ ನೋಡ್ರಿ, ಒಂದ್ ಅರ್ಥ ಮಾಡ್ಕೋರಿ. ಈ ಕಡೆ ದಕ್ಷಿಣಕ್ಕೆ ಮುಖ ಮಾಡಂಗ್ ಸೆಂಟರ್ ಮುಖ ಮಾಡಿಲ್ರಿ. ಅವ್ರಿ ಹೊರಗೆ ಮುಖ ಮಾಡಕ್ ಕೂತಾರ ಅಂದ್ರ ಅವ್ರ ಎಡ ಏನಾಗತ್ತೆ ನೆನಪಿಟ್ಕೋರಿ. ಸರ್ ಅವ್ರ ಎಡ ಯಾವಾಗ್ಲೂ ಇದು ಆಗತ್ತ, ಬಳ್ಳ ಏನಾಗತ್ತಂದ್ರ ಇದು ಆಗಿರುತ್ತ. ಮೇನ್ ಇಂಪಾರ್ಟೆಂಟ್ ಇದು ಗೊತ್ತಾಗ್ಬೇಕು ನಿಮ್ಗ. ಓಕೆ, ಈಗ ಓದ್ತಾ ಹೋರಿ ಒಂದೊಂದು ಸ್ಟೇಟ್ಮೆಂಟ್. ವಿಕ್ಟರ್ ಅವರು ವೆಂಡಿಯ ತಕ್ಷಣ ಬಲಭಾಗದಲ್ಲಿ, ಹೌದಾ. ಫಸ್ಟ್ ಆಫ್ ಆಲ್ ವೆಂಡಿ ಅನ್ನೋರ್ನ ಪ್ಲೇಸ್ ನ ಫಿಕ್ಸ್ ಮಾಡ್ಕೋರಿ. ವೆಂಡಿ, ಹೌದಾ. ಇವರ ತಕ್ಷಣ ಬಲ, ಹೌದಾ. ವಿಕ್ಟರ್ ಅವರು ಯಾರ್ರಿ, ವೆಂಡಿಯ ತಕ್ಷಣ ಬಲ. ಇವನ್ ಬಲ ಅಂದ್ರೆ ಯಾಕಡ್ರಿ, ಈ ಸೈಡ್. ಅಂದ್ರೆ ಯಾರು, ಇಲ್ಲಿ ಯಾರು ಬಂದು ಕೂಡ್ತಾರ, ಸರ್ ವಿಕ್ಟರ್ ಅನ್ನೋರು ಕೂಡ್ತಾರ್ರಿ. ಡನ್, ಕ್ಲಿಯರ್. ಓಕೆ, ನಂತರ ಯಾರ ಅನ್ನೋರು ವಿಕ್ಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ. ಇಲ್ಲಿ ನೋಡ್ರಿ, ಯಾರ ಅವ್ರ ಪ್ಲೇಸ್ ಬರಲ್ಲ. ಇಲ್ಲಿ ಯಾರ ಅವರ ಪ್ಲೇಸ್ ಬರಲ್ಲ. ಅವರೇ ಹೇಳ್ಬಿಟ್ರ. ಯಾಕಪ್ಪ ಅಂದ್ರ ಸರ್ ಯಾರ ಅವರು ವಿಕ್ಟರ್ ಅವರ ಪಕ್ಕದಲ್ಲಿ ಕುಳಿತಿಲ್ಲ ಅಂದ್ರೆ ಈ ಪ್ಲೇಸ್ ನಾಗ ಯಾರ ಬರಕ್ ಸಾಧ್ಯ ಇಲ್ಲ, ಹೌದಾ. ಓಕೆ, ನಂತರ ವೆಂಡಿಯ ತಕ್ಷಣ ಎಡಭಾಗದಲ್ಲಿ ಕುಳಿತಿರುವ ಜೋಯ. ನೋಡ್ರಿ, ವೆಂಡಿಯ ತಕ್ಷಣ ಎಡ ಅಂದ್ರೆ ಅಲ್ರಿ, ವೆಂಡಿಯ ತಕ್ಷಣ ಎಡ ಅಂದ್ರೆ ಕಡೆ ಆಗತ್ತೆ. ಈ ಕಡೆ ಸರ್ ಯಾರು ಕೂತಾರ, ಇಲ್ಲಿ ಯಾರು ಕೂತಾರ್ರಿ, ಜೋಯ, ಹೌದಾ. ಜೋಯಿ ಅಥವಾ ಜೋಯ ಯಾವ್ದ ನೋಡ್ರಿ. ಸರ್ ಜೋಯಿ ಕೂತಾರ. ಅವರು ಆರೋನ್ ಅವರ ತಕ್ಷಣ ಬಲಭಾಗದಲ್ಲಿ ಅಂದ್ರ ಆರೋನ್ ಅಂದ್ರೆ ಎಲ್ಲಿ ಐತ್ರಿ, ಸರ್ ಇಲ್ಲೇ ಬರಿಬೇಕ್ರಿ. ಯಾಕ, ಇವ್ರ ತಕ್ಷಣ ಬಲ ಅಂದ್ರೆ ಕಡೆ ಆಗತ್ತೆ, ಈ ಕಡೆ ಆಗತ್ರಿ. ಎಡ ಈ ಕಡೆ ಆಗತ್ತ ಅಂದ್ರೆ ಇಲ್ಲಿ ಏನ್ ಬರಿಬೋದ್ರಿ ನಾವು, ಆರೋನ್.
ಕ್ಲಿಯರ್. ಓಕೆ ಏನಂತಾರಿ ನಂತರ ನೋಡ್ರಿ ಅರ್ಥ ಮಾಡ್ಕೋರಿ ವೆಂಡಿಯ ತಕ್ಷಣ ಎಡ ಅಂದ್ರೇನ್ರಿ ವೆಂಡಿಯ ಎಡ ಅಂದ್ರೆ ಕಡೆ ಆಗೈತಿ ಈ ಕಡೆ ಯಾರು ಜೋಯಿ ಕೂತ್ರು ನಂತರ ಜೋಯಿ ಅನ್ನೋರು ಯಾರ ಬಲಕ್ರಿ ತಕ್ಷಣ ಅರೋನ್ ಅವರ ಬಲಕ್ ಕೂತಾರ ಅಂತ ಹೇಳ್ಯಾರ ಇಲ್ಲಿ ತನ ಸ್ಟೇಟ್ಮೆಂಟ್ ಆಯ್ತ್ರಿ ಹೌದಾ ನನಗ್ ಹೇಳ್ರಿ ಇಲ್ಲಂತ್ರು ಯಾರ ಅವ್ರನ್ನ ಬರಿಲಾಕ್ ಬರಲ್ಲ ಯಾಕ ಮೊದ್ಲೇ ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ಯಾರ ಎಲ್ಲಿ ಕೊಡ್ಬೇಕಾಗತ್ರಿ ಸರ್ ಇಲ್ಲಿ ಕೊಡ್ಬೇಕಾಗತ್ತ ಇನ್ ಉಳ್ದವ್ರ ಯಾರಿ ಸರ್ ಯಾರನ್ನ ಇಲ್ಲಿ ತೆಗದ್ ಬಿಟ್ರೆ ಉಳಿದ್ರ ಯಾರೀಗ ಸರ್ ಉಳಿದ್ರ ಯಾರಪ್ಪ 1 2 3 4 5 ಜನ ಇನ್ನೊಬ್ರು ಉಳಿದ್ರು ಯಾರಿಲ್ರಿ ಜೋಯಿ ಕೂತಾರ ಆರೋನ್ ಕೂತಿದ್ದಾರೆ ಆಮೇಲೆ ಕ್ಯಾಂಡರ್ ಹೌದಾ ಕ್ಯಾಂಡರ್ ಅವ್ರನ್ನ ಇಲ್ಲಿ ಬರೀಬೋದ್ರಿ ಉಳ್ದವ್ರ ಯಾರು ಸ್ಟೇಟ್ಮೆಂಟ್ ಅಲ್ಲಿ ಸರ್ ಕ್ಯಾಂಡರ್ ಅನ್ನೋರು ಉಳಿದ್ರು ಕ್ಲಿಯರ್ ಇಸ್ ದಟ್ ಕ್ಲಿಯರ್ ಎಸ್ ನಂತರ ಹಂಗ ನಿಮ್ ಕ್ವಶನ್ ಒಳಗೆ ಏನ್ ಕೇಳೋಣ ಹಾಗಾದ್ರೆ ಕ್ಯಾಂಡರ್ ಮತ್ತು ವೆಂಡಿಯ ತಕ್ಷಣ ನೆರೆಯವ್ರು ಯಾರಿ ನೋಡ್ರಿ ಕ್ಯಾಂಡರ್ ಇಲ್ಲಿ ಕೂತಾರ ವೆಂಡಿ ಇಲ್ಲಿ ಕೂತಾರ ಇವ್ರು ತಕ್ಷಣ ನೆರೆಯವ್ರು ಯಾರು ಆಗ್ತಾರ ಸರ್ ವಿಕ್ಟರ್ ಆಗ್ತಾರ ಅಂದ್ರೆ ಆನ್ಸರ್ ಏನಾಗುತ್ತಾ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ವಿಕ್ಟರ್ ಓಕೆ ಡನ್ ಓಕೆ ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ನೋಡ್ರಿ ಕೋಡಿಂಗ್ ಮೇಲೆ ಬಂದಿರುವಂತ ಕ್ವಶನ್ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ನೇಚರ್ ನೋಡ್ರಿ ಏನ್ ಮಾಡ್ಯಾರ ನೇಚರ್ ಅನ್ನೋದನ್ನ ಓಕೆ ಏನು ಎಸ್ ಕ್ಯೂ ಎಸ್ ಯು ಕ್ಯೂ ಕ್ಯೂ ಇ ಅಂತ ಬರ್ದಾರ ಹೌದಾ ನಮಗ್ ಏನ್ ಕೇಳತ್ತಾನ ಅದೇ ತರ ಸರ್ಕಲ್ನು ಏನ್ ಬರ್ದಾರ್ರಿ ಸರ್ಕಲ್ ಅನ್ನೋದನ್ನ ಯಾವ ತರ BIQCKE ಅಂತ ಬರ್ದಾರ ಓಕೆ ನಿಮಗೇನ್ ಕೇಳತ್ತಾರ ಡೇಂಜರ್ ಅನ್ನ ಯಾವ ತರ ಬರಿಬಹುದು ಸಿಂಪಲ್ ನೋಡ್ರಿ ಏನ್ ಯೂಸ್ ಮಾಡ್ರ ಕೋಡ್ ಯೋಚನೆ ಮಾಡ್ರಿ ನೋಡ್ರಿ ನನಗ್ ಕಾಣತ್ತದ ಇಲ್ಲಿ ನೋಡ್ರಿ ಎ ಯು ಇ ಸೇಮ್ ಇಟ್ಟರ ನೋಡ್ರಿ ಎ ಕೇನೆ ಇಟ್ಟಾನ ಯು ಕ್ಯೂ ಇಟ್ಟಾನ ಇ ಕಿ ಇಟ್ಟಾನ ಅದೇ ತರ ಇಲ್ಲಿ ಚೆಕ್ ಮಾಡ್ರಿ ಸರ್ ಆಯ್ಗ ಆಯ್ನೆ ಇಟ್ಟಾನ ಸಿ ನೆ ಇಟ್ಟಾನ ಈಗ ಇನೆ ಇಟ್ಟಾನ ಅಂದ್ರೆ ಇವನ್ ಪ್ಲೇಸ್ ಅಲ್ಲಿ ಏನ್ ಮಾಡಾನ ಸೇಮ್ ಇಟ್ಟು ಹೋಗ್ಯಾನ ಬಟ್ ಆಡ್ ಪ್ಲೇಸ್ ಅಲ್ಲಿ ಏನ್ ಮಾಡಾನ ಇನ್ಕ್ರಿಮೆಂಟ್ ಮಾಡಾನ ಅಂದ್ರೆ ನೋಡ್ರಿ ಎಂ ಇದ್ದಿದ್ದು ಏನಾಗ್ಯದ ಎಂ ಇದ್ದಿದ್ದು ಎನ್ ಆಗ್ಯದ ಒಂದ್ ಹೆಚ್ಚಿಗೆ ಮಾಡ್ಯಾನ ಎಸ್ ಇದ್ದು ಟಿ ಮಾಡ್ಯಾನ ಕ್ಯೂ ಇದ್ದಿದ್ದು ಆರ್ ಮಾಡ್ಯಾನ ಅದೇ ತರ ನೋಡ್ರಿ ಬಿ ಇದ್ದಿದ್ದು ಸಿ ಮಾಡ್ಯಾನ ಕ್ಯೂ ಇದ್ದಿದ್ದು ಆರ್ ಮಾಡ್ಯಾನ ಕೆ ಇದ್ದಿದ್ದು ಎಲ್ ಮಾಡ್ಯಾನ ಅಂದ್ರ ಒಂದ್ ಇನ್ಕ್ರಿಮೆಂಟ್ ಮಾಡ್ಯಾನ ಒಂದ್ ಸೇಮ್ ಇಟ್ಕೊತ ಹೋಗ್ಯಾನ ಹಂಗಂದ್ರ ಡಿ ಕಿನ ಮೊದಲು ಏನ್ ಬರ್ತದೆ ಹೇಳ್ರಿ ಸರ್ ಸಿ ಹೌದಾ ಸಿ ಆಗಣ ಡಿ ಬರ್ತದ ಬಟ್ ಯಾಸ್ ಇಟ್ ಇಸ್ ಎ ಇಟ್ಕೋರಿ ಓಕೆ ನಂತರ ಎನ್ ಕಿನ ಮೊದಲು ಏನ್ ಬರ್ತದಪ್ಪ ಎಂ ಬರ್ತದ ಸರ್ ಹೌದಾ ನಂತರ ಜಿ ಇಟ್ಕೋರಿ ಓಕೆ ನಂತರ ಈ ಕಿನ ಮೊದಲು ಏನ್ ಬರ್ತದ್ರಿ ಓಕೆ ಡಿ ಸರ್ ಹೌದಾ ಆರ್ ಇಟ್ಟುವರಿ ನೀವು ಕೂಡ ಅಂದ್ರೆ ಆನ್ಸರ್ ಏನ್ ಬರ್ತದ CAMGDR ಸಿಂಪಲ್ ರೈಟ್ ಆನ್ಸರ್ 4 ಇಸ್ ರೈಟ್ ಆನ್ಸರ್ ಹಾಯ್ ಕ್ಲಿಯರ್ ಸಿಂಪಲ್ ನೋಡ್ರಿ ಏನ್ ಮಾಡೋಣ ಈ ಎರಡು ಅಂದ್ರೆ ಇವನ್ ಸಂಖ್ಯೆ ಇವನ್ ನಂಬರ್ ಅಲ್ಲಿ ಇರುವಂತ ಪ್ಲೇಸ್ ಅಲ್ಲಿ ಇರುವಂತ ಸೇಮ್ ಇಟ್ಕೋತೀವಿ ಪದಗಳು ಬಟ್ ಏನ್ ಮಾಡೋಣ ಇಲ್ಲಿ ಒಂದು ಡಿಕ್ರಿಮೆಂಟ್ ಅಥವಾ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಯಾನ ಸೊ ಡೇಂಜರ್ ಅಂದ್ರೆ ಆನ್ಸರ್ ಏನ್ ಬರ್ತದ CAMGDR ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ನೋಡ್ರಿ ಸಿಂಪಲ್ ಅದ ನಂಬರ್ ಸಿರೀಸ್ದು 712 726 740 754 768 ನೆಕ್ಸ್ಟ್ ಏನ್ ಕೇಳ ಕ್ವಶನ್ ಮಾರ್ಕ್ ಏನ್ ಬರ್ಬೇಕು ಹೇಳ್ರಿ ಓಕೆ ಜಸ್ಟ್ ಏನ್ ಮಾಡ್ರಿ ನೋಡ್ರಿ ಡ್ರಾಜಿಕಲಿ ಅಂತೂ ಚೇಂಜ್ ಆಗಿಲ್ಲ ಸಿಂಪಲ್ ನಾರ್ಮಲ್ ವೇದಾಗ ಚೇಂಜ್ ಆಕೋತ್ ಹೋಗ್ಯದ ಅಂದ್ರ ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ತಕೋತ್ ನೋಡ್ರಿ ಸರ್ 712ರಾಗ 726 ಆಗ್ಯದ ಅಂದ್ರೆ ಎಷ್ಟು ಕುಡ್ಸ್ಯಾನ +14 ಮಾಡ್ಯಾನ ಹೌದಾ ಇದ್ರಾಗಿಂದ ಕಳೆದ್ ನೋಡ್ರಿ ನಿಮ್ಗೆ ಗೊತ್ತಾಗತ್ +14 ಆಗ್ಯದ ಮತ್ ಇದ್ರ ಮಧ್ಯೆ ಡಿಫ್ರೆನ್ಸ್ ನೋಡ್ರಿ 726ರಾಗ 740 ಆಗ್ಯದ ಅಂದ್ರೆ ಇಲ್ಲಿ ಕೂಡ ಏನ್ ಮಾಡ್ಯಾನ +14 ಮಾಡ್ಯಾನ ನಂತರ ಇಲ್ಲಿ ನೋಡ್ರಿ ಸರ್ ಇಲ್ಲಿ +14 ಮಾಡ್ಯಾನ ಓಕೆ ಇಲ್ಲಿ ನಿಮ್ಗೆ ಏನ್ ಸಿಕ್ಬಿಡ್ತು ನಿಮ್ಗೊಂದು ಲೆಂತ್ ಸಿಕ್ತು ಅಂದ್ರೆ ಏನ್ ಮಾಡ್ತಾ ಹೋಗ್ಯಾನ ಅಂದ್ರ ಪ್ರತಿ ಪದದಲ್ಲಿ +14 ಮಾಡ್ತಾ ಹೋಗ್ಯಾನ ಹಂಗಾರ ನೀವು 768ರಾಗ ಪ್ಲಸ್ ನೆಕ್ಸ್ಟ್ 14 ಮಾಡ್ರಿ 8 4 12 6 7 8 ಸರ್ ಎಷ್ಟು ಬರ್ತದ 782 ನೆಕ್ಸ್ಟ್ ಬರ್ಬೇಕಾಗಿದ್ದು ಸಂಖ್ಯೆ ಯಾವ್ದಪ್ಪ ಅಂದ್ರ 782 ಇಸ್ ರೈಟ್ ಆನ್ಸರ್ ಆಪ್ಷನ್ 2 ಸಿಂಪಲ್ ಏನ್ ಮಾಡಿದ್ರಿ ಮೊದಲಿನ ಜೋಡಿ ಪದಗಳಲ್ಲಿ ಚೆಕ್ ಮಾಡಿದ್ರಿ ಏನ್ ಲಾಜಿಕ್ ಯೂಸ್ ಮಾಡೋಣ +14 ಮಾಡ್ಕೋತ ಹೋಗ್ಯಾನ ಕಂಪ್ಲೀಟ್ ಸೀರೀಸ್ಗೆ ಹಾಗಾಗಿ ನೀವು ಲಾಸ್ಟಿಗೆ +14 ಮಾಡಿ ಆನ್ಸರ್ ಬರುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ಟ ನೋಡ್ರಿ ಕೊಟ್ಟಿರುವ ಆಯ್ಕೆಯಲ್ಲಿನ ಚಿತ್ರಗಳಿಂದ ಪ್ರಶ್ನೆಯ ಚಿತ್ರವನ್ನು ತನ್ನೊಳಗೆ ಅಡಗಿಸಿ ಹುದುಗಿಸಿಕೊಂಡಿರುವ ಚಿತ್ರವನ್ನು ಆರಿಸಿ ಅಂದ್ರೇನ್ರಿ ಈ ಕೊಟ್ಟಿರುವ ಡಿಸೈನ್ ಇದ್ರಾಗ ಯಾವ ಆಪ್ಷನ್ ಒಳಗೆ ಫಿಟ್ ಆಗುತ್ತಾ ಚೆಕ್ ಮಾಡ್ಬೇಕಷ್ಟೇ ಸಿಂಪಲ್ ಅಂದ್ರೆ ಈ ಕೊಟ್ಟಿರುವ ಡಿಸೈನ್ ಅದಲ್ರಿ ಲೆಫ್ಟ್ ಸೈಡ್ ಕೊಟ್ಟಿಲ್ಲ ಈ ಡಿಸೈನ್ ಈ ಕೊಟ್ಟಿರುವ ಆಪ್ಷನ್ ಗಳಲ್ಲಿ ಎಲ್ಲಿ ಫಿಟ್ ಆಗುತ್ತಾ ಅದನ್ನ ನೀವು ಚೆಕ್ ಮಾಡ್ಬೇಕು ಓಕೆ
ನೋಡ್ರಿ ಯಾವ ತರ ಅಂದ್ರೆ ಎಕ್ಸಾಕ್ಟ್ ಈ ತರ ಹೋಗಿ ಇದು ಫಿಟ್ ಆಗ್ಬೇಕು ಈ ಡಯಾಗ್ರಾಮ್. ಯಾವುದೇ ಆಪ್ಷನ್ ಚೆಕ್ ಮಾಡ್ಕೊತ ಹೋಗ್ಬೇಕಂಗ. ಯಾವ್ದು ಸರ? ಓಕೆ, ಚೆಕ್ ಮಾಡಿ. ಸರ್ ನಾನ್ ನೋಡ್ರಿ ಫಸ್ಟ್ನೇ ಆಪ್ಷನ್ ಚೆಕ್ ಮಾಡ್ರಿ. ಹೌದಾ? ಇದು ಆಗ್ಬಹುದಾ? ಯಾಕ? ಎಸ್, ಬೇಕಾದ್ರೆ ಚೆಕ್ ಮಾಡ್ರಿ. ನಾನು ಬ್ಲ್ಯಾಕ್ ಬೇಡ. ಓಕೆ, ಚೆಕ್ ಮಾಡಿ. ಇಲ್ಲಿ ನೋಡ್ರಿ, ಹೌದಾ? ಇದು ಫಿಟ್ ಆಗುತ್ತೋ ಇಲ್ಲಿದು ಈ ತರ ಕೂತ್ರೆ ಬಂದೇ ಬರುತ್ತೆ ಸರ್. ನೋಡ್ರಿ ಇನ್ನೊಮ್ಮೆ ನಾನು ಡಾರ್ಕ್ ಮಾಡ್ತೀನಿ ಸರ್. ಈ ಪ್ಲೇಸ್ ಅಲ್ಲಿ ಕೂತೆ ಕೂಡುತ್ತಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಂತೂ ಆಗಕ್ ಸಾಧ್ಯನೇ ಇಲ್ಲ. ಇಲ್ಲಿ ಈ ತರ ನೋಡ್ರಿ, ಈ ತರ ಆಪ್ಷನ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಹೋಗಿ ಕೂಡ್ಬೇಕು. ಅಂದ್ರ ಇಲ್ಲಷ್ಟೇ ಸಾಧ್ಯ ಅದ. ಹೌದಾ? ಈ ತರ ಹೋಗಿ ಈ ತರ ನಮ್ ಡಯಾಗ್ರಾಮ್ ಇರುದೇನು ಈ ತರ ಹೋಗಿ ಈ ಕೂಡ್ಬೇಕು. ಅಂದ್ರೆ ಇರುವುದು ಆಪ್ಷನ್ ಒಂದೇ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ನೆಕ್ಸ್ಟ್. ಇದು ನೋಡ್ರಿ, ಮತ್ತೆ ಅಲ್ಫಾಬೆಟಿಕಲ್ ಸಿರೀಸ್ ಇದೆ. ಸರ್ ಏನೇನ್ ಕೊಟ್ಟನ್ರಿ? ಫಿ ಟಿ ಟಿ ಎಫ್ ಆರ್ ಎಚ್ ಪಿ ಜೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಫಸ್ಟ್ ಏನ್ ಮಾಡ್ರಿ, ಪ್ಲೇಸ್ ವ್ಯಾಲ್ಯೂ ಹಾಕ್ತಾ ಹೋಗ್ಬಿಡ್ರಿ. ನಿಮ್ಗೆ ಬಹಳ ಈಸಿ ಆಗುತ್ತೆ. ಪ್ಲೇಸ್ ವ್ಯಾಲ್ಯೂ ವಿ ಪ್ಲೇಸ್ ವ್ಯಾಲ್ಯೂ ಏನಪ್ಪಾ ಸರ್? 22 ರೀ. ಡಿ ಎಷ್ಟಪ್ಪ? 4 ರೀ. ಟಿ ಎಷ್ಟಪ್ಪ? 20. ಎಫ್ ದು 6. ಆರ್ ಅಂದ್ರೆ 18. ಎಚ್ ಅಂದ್ರೆ 8. ಪಿ ಅಂದ್ರೆ 16. ಜೆ ಅಂದ್ರೆ 10. ಹೌದಾ? ಓಕೆ, ಚೆಕ್ ಮಾಡ್ತಾ ಹೋಗ್ರಿ. ಸರ್ 22 ಇದ್ದದ್ದು 20 ಆಗಿದೆ ಅಂದ್ರೆ ಏನ್ ಮಾಡೋಣ? ಫಸ್ಟ್ ಗೆ +2 ಮಾಡೋಣ ಸರ್. ಹೌದಾ? ಸಾರಿ, -2 ಮಾಡೋಣ. 22 ಇದ್ದದ್ದು 20 ಆಗಿದೆ, -2 ಮಾಡೋಣ. ನಂತರ 20 ಇದ್ದು 18 ಅಂದ್ರೆ ಮತ್ -2 ಮಾಡೋಣ. 18 ಇದ್ದು 16 ಅಂದ್ರೆ ಮತ್ -2 ಮಾಡೋಣ. ಹಂಗಂದ್ರ ನೀವು ಕೂಡ ನೆಕ್ಸ್ಟ್ ಏನ್ ಮಾಡ್ಬೇಕು? ಹೌದಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ನೀವು -2 16 -2 ಅಂದ್ರೆ ಎಷ್ಟು ಬರ್ಬೇಕ್ರಿ ಸರ್? 14 ಗೆ ಯಾವ್ದಂತ ಕರೀತಾರ ಸರ್? ಎನ್. ಅಂದ್ರೆ ನೋಡ್ರಿ, ಇದು ಒಂಥರ ಆಪ್ಷನ್ ಆಗಕ್ ಸಾಧ್ಯ ಇಲ್ಲ, ಇದನ್ನು ಆಗಲ್ಲ. ಇವ್ ಎರಡ್ರ ಮಧ್ಯೆ ಫೈಟ್. ನಂತರ ಏನ್ ಮಾಡ್ರಿ ಸರ್? ಇಲ್ಲಿ ನೆಕ್ಸ್ಟ್ ನೋಡ್ರಿ, 4 ಇದ್ದಿದ್ದು 6 ಆಗ್ಯದ, +2 ಮಾಡೋಣ. 6 ಇದ್ದಿದ್ದು 8 ಆಗ್ಯದ, +2 ಮಾಡೋಣ. 8 ಇದ್ದಿದ್ದು 10 ಆಗ್ಯದ ಅಂದ್ರೆ +2 ಮಾಡೋಣ. ನೀವು ಕೂಡ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? +2 ಅಂದ್ರೆ ಏನ್ರಿ? 10ರಾಗ 2 ಕೂಡಿಸಿರ್ 12. 12 ಯಾವ್ದಾಗತ್ರಿ ಪದ? ಸರ್ ಎಲ್ ಆಗುತ್ತ. ಅಂದ್ರೆ ರೈಟ್ ಆನ್ಸರ್ ಏನಾಗುತ್ತ? ಎನ್ ಎಲ್ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಪ್ಲೇಸ್ ವ್ಯಾಲ್ಯೂ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಎ ಬಿ ಸಿ ಡಿ ಅದಾವಲ್ರಿ. ಎ ಅಂದ್ರೆ 1, ಬಿ ಅಂದ್ರೆ 2, 3, 4, ಜೆಡ್ ಅಂದ್ರೆ 25, ವಾಯ್ ಸಾರಿ 26, ಜೆಡ್ ವಾಯ್ ಅಂದ್ರೆ 25, ಎಕ್ಸ್ ಅಂದ್ರೆ 24. ಇವೆಲ್ಲ ಏನ್ರಿ? ಪ್ಲೇಸ್ ವ್ಯಾಲ್ಯೂ ಮಸ್ಟ್ ಅಂಡ್ ಶುಡ್ ನಿಮ್ ಬಯಾಟ್ ಇರ್ಬೇಕು. ಅಂದ್ರೆ ಈ ತರ ಲೆಕ್ಕಗಳು ಮಾಡಕ್ ನಿಮ್ಗೆ ಈಸಿ ಆಗುತ್ತ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಡನ್ ಸರ್. ಮತ್ ನೋಡ್ರಿ ಸೇಮ್ ಏನದ, ಮತ್ತೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಟಾಪಿಕ್ ಅನ್ನ ಯಾವ ತರ ಬರ್ದಾರ ಅಂದ್ರ WRSLF ಅಂತ ಬರ್ದಾರ. ಅದೇ ತರ ವಿಡಿಯೋ ಅನ್ನ ಯಾವ ತರ ಬರಿಬಹುದು? ಓಕೆ, ಲಾಜಿಕ್ ಚೆಕ್ ಮಾಡ್ರಿ. ಫಸ್ಟ್ ಆಫ್ ಆಲ್ ಟಿ ಮತ್ತು ಡಬ್ಲ್ಯೂ ಮಧ್ಯೆ ಸರ್ ಟಿ ನ ಯಾವ ತರ ಬರಿಬೋದ್ರಿ? 20. ಹೌದಾ? ಓ ಅಂದ್ರ 15, ಪಿ ಅಂದ್ರ 16, ಐ ಅಂದ್ರ 9, ಸಿ ಅಂದ್ರ 3. ಇದು ಡಬ್ಲ್ಯೂ ಅಂದ್ ನೋಡ್ರಿ 23. ಇದು 18 ಆಗುತ್ತೆ. ಎಸ್ ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? 19 ಆಗುತ್ತೆ. ಎಲ್ ಅಂದ್ರೆ ಎಷ್ಟಾಗತ್ರಿ? 12 ಆಗುತ್ತೆ. ಎಫ್ ಅಂದ್ರೆ 6 ಆಗುತ್ತೆ. ಚೆಕ್ ಮಾಡಿದ್ರ ಮಧ್ಯೆ ಏನದ? 20 23 ಸರ್ +3 ಆಗ್ಯದ್ರಿ. ಹೌದಾ? ಸರ್ 15 18 +3. ಓಕೆ, ನಿಮ್ ಸಿಕ್ಬಿಡ್ತಿಲ್ಲ ಅಂತ ಇದ್ರಲ್ಲಿ ಕೂಡ +3. ಅಂದ್ರ ಪ್ರತಿಯೊಂದಕ್ಕೂ ಏನ್ ಮಾಡೋಣ? +3 ಮಾಡ್ತಾ ಬಂದನ. ನೀವು ಕೂಡ ಏನ್ ಮಾಡ್ರಿ ಸರ್? ಇದಕ್ಕೇನ್ರಿ ವ್ಯಾಲ್ಯೂ? 22. ಐ ಅಂದ್ರ 9, ಡಿ ಅಂದ್ರೆ ಎಷ್ಟಪ್ಪ? 4, ಇ ಅಂದ್ರೆ 5, ಓ ಅಂದ್ರ 15. ನೀವು +3 ಮಾಡ್ರಿ. 22ರ 3 ಕೂಡಿಸ್ರಿ 25 ಸರ್. ಆಮೇಲೆ ಮತ್ +3 ಮಾಡ್ರಿ. 9ರ 3 ಕೂಡಿಸ್ರಿ 12. ಡಿ ದಾಗ +3 4ರ 3 ಕೂಡಿಸ್ರಿ 7. ಇ ದಾಗ +3 5ರ 3 ಕೂಡಿಸ್ರಿ 8. ಓದಾ +3 ಅಂದ್ರ 15ರಾಗ 3 ಕೂಡಿಸ್ರಿ 18. 25 ಅಂದ್ರೆ ಏನಪ್ಪಾ? ವಾಯ್. 12 ಅಂದ್ರೆ ಏನಾಗತ್ರಿ? ಹೌದಾ ಸರ್? 12 ಅಂದ್ರೆ ಏನಾಗುತ್ತ? ಎಲ್ ಆಗತ್ರಿ. 7 ಅಂದ್ರ ಸರ್ ಜಿ ಆಗುತ್ತ. 8 ಅಂದ್ರೆ ಏನಾಗತ್ರಿ? ಎಚ್ ಆಗುತ್ತ. 18 ಅಂದ್ರೆ 6. ಅಂದ್ರ YLGHR ಯಾವಾದ್ರಿ? ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸಿಂಪಲ್. ಕೋಡಿಂಗ್ ಡಿಕೋಡಿಂಗ್ ಮೇಲೆ ಏನ್ ಗೊತ್ತಿರ್ಬೇಕಂದ್ರೆ ಅದೇ ಹೇಳ್ತೀನಲ್ರಿ. ಪ್ಲೇಸ್ ವ್ಯಾಲ್ಯೂ ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಈಸಿಯಾಗಿ ಇದನ್ನ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ ದಾಳಗಳು ಮೋಸ್ಟ್ ಇಂಪಾರ್ಟೆಂಟ್. ಈಸಿ ಕೂಡ ಅದ. ದಾಳಗಳು ಯಾವ ತರ ನೋಡ್ರಿ, ಕ್ವಶನ್ ಏನ್ ಕೊಟ್ಟಾನ? ಫಸ್ಟ್ ಆಫ್ ಆಲ್ ಒಂದು ದಾಳ ಆದ್ರಿ. ಇದ್ರದ್ದು 1 2 3 ಕೊಟ್ಟ. ಇನ್ನೊಂದ್ ದಾಳ ಅದ. ಹೌದಾ ಸರ್? ಏನ್ರಿ ಇಲ್ಲಿ ಏನದ? 6 5 1. ಹೌದಾ? ಸೊ ಏನ್ ಮಾಡ್ಬೇಕು? ಏನ್ ಕೇಳತ್ತ ನಿಮ್ಗ? 2ರ ವಿರುದ್ಧ ದಿಕ್ಕಿಗೆ ಯಾವಾದದ ಅಂದ್ರೆ ಈ ಪ್ಲೇಸ್ 2ರ ವಿರುದ್ಧ ಯಾವಾದದ ಅಂತ ಕೇಳತ್ತಾರ. ಒಂದ್ ತಲೆಯಾಗಿಟ್ಟೋರಿ, ಕೊಟ್ಟಿರುವ 2 ದಾಳಗಳಲ್ಲಿ ಕಾಮನ್ ಇದ್ರೆ ಮಾತ್ರ ನಾವು ಕಂಡುಹಿಡಿಯಕ್ ಸಾಧ್ಯದ. ಹೌದಾ?
ಸೊ ಎರಡು ದಾಳದಲ್ಲಿ ಕಾಮನ್ ಇರ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಏನು ಕಂಡುಹಿಡಿಯೋದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಈ ಎರಡೂ ದಾಳಗಳಲ್ಲಿ ಕಾಮನ್ ಯಾವ್ದದ ಸರ್? ನನಗ ಕಾಣತ್ತದ ಒಂದು, ಇಲ್ಲಿ ಕೂಡ ಒಂದದ. ಹೌದಾ? ನಂತರ ಏನ್ ಮಾಡ್ಬೇಕು, ಇವ್ಕುರ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೋಬೇಕು, ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಬರ್ಕೋಬೇಕು. ಹೆಂಗ್ ಸರ್ ಗಡಿಯಾರ ದಿಕ್ಕ ಅಂದ್ರ, ಫಸ್ಟ್ ಎಲ್ಲಿ ಕಾಮನ್ ಶುರು ಆಗ್ಯದಲ್ರಿ ಅಲ್ಲಿದಿಂದ ಈಗ ಒಂದು ಕಾಮನ್ ಅದ. ನೋಡ್ರಿ ಹೆಂಗ್ ಬರ್ಕೋತೀನಿ, ಒಂದು, ಅದ್ರ ನಂತರ ಗಡಿಯಾರ ದಿಕ್ಕ ಅಂದ್ರೆ ಏನ್ರಿ ಸರ್? ಸಿಂಪಲ್ ಕ್ಲಾಕ್ ವೈಸ್ ಡೈರೆಕ್ಷನ್. ಒಂದ್ ಆಗಣ ನೆಕ್ಸ್ಟ್ ಏನ್ ಬರ್ತದ? ಮೂರ್ ಬರ್ತದ. ಮೂರ್ ಆಗಣ ನೆಕ್ಸ್ಟ್ ಏನ್ ಬರ್ತದ? ಎರಡು ಬರ್ತದ. ಇದು ಯಾವ್ದ್ರಿ? ಈ ದಾಳದಿಂದ ಬರ್ಕೊಂಡ್ರಿ. ಅದೇ ತರ ಈ ದಾಳದಿಂದ ಬರ್ಕೋರಿ. ಶುರು ಎಲ್ಲಿಂದ ಮಾಡ್ಬೇಕು? ಕಾಮನ್ ಇಂದನೇ ಶುರು ಮಾಡ್ಬೇಕು. ಅಂದ್ರೆ ನೋಡ್ರಿ ಎಲ್ಲಿ ಸರ್? ಒಂದು. ಯಾಕ ಕಾಮನ್ ಇಲ್ಲಿದಿಂದ? ಒಂದ್ ಆಗಣ ನೆಕ್ಸ್ಟ್ ಏನ್ ಬರ್ತದ? 5 ಬರುತ್ತೆ ಸರ್. 5 ಆಗಣ ನೆಕ್ಸ್ಟ್ 6 ಬರುತ್ತೆ. ಅಂದ್ರೆ ಇದರ ಅರ್ಥ ನೋಡ್ರಿ ಸಿಂಪಲ್, 2ರ ವಿರುದ್ಧಕ್ಕೆ ಯಾರು ಅಂದ್ರ ಸರ್? 2ರ ವಿರುದ್ಧ 6 ರೈಟ್ ಆನ್ಸರ್ ಆಗುತ್ತ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ವೆರಿ ಗುಡ್. ಹೆಂಗ್ ಮಾಡ್ಬೇಕ್ರಿ ಚೆಕ್ ಅಪ್ಪ ಅಂದ್ರ ಸರ್, ಇದರಿಂದ ನಿಮ್ಗೆ ಏನ್ ಗೊತ್ತಿತ್ತು? 2 ಅಪೋಸಿಟ್ ಏನಾಗುತ್ತಪ್ಪ ಅಂದ್ರ 6. ಅದೇ ತರ 3 ಅಪೋಸಿಟ್ ಏನಾದ್ರು ಗೊತ್ತಾಗ್ಬೇಕಂದ್ರ ಅದು ಸಿಂಪಲ್ ಸರ್, 3 ಅಪೋಸಿಟ್ ಏನಾಗುತ್ತೆ? 5 ಆಗಿರುತ್ತೆ. ಸರ್, ಒಂದ್ರದ ಅಪೋಸಿಟ್ 1 ಆಗಕ್ ಸಾಧ್ಯನಾ? ನೋ, ಒಂದ್ರದ ಅಪೋಸಿಟ್ 1 ಆಗಕ್ ಸಾಧ್ಯ ಇಲ್ಲ. ನೋಡ್ರಿ ಸಿಂಪಲ್, ದಾಳಗಳು 1ರಿಂದ 6 ಇರ್ಲೇಬೇಕ್ರಿ. ಅದ್ರಾಗ ಯಾವ ಸಂಖ್ಯೆ ಅಲ್ಲ ಅದು 1ರ ಅಪೋಸಿಟ್ ಆಗಿರ್ತದೆ. ಯಾವ್ದಪ್ಪ ಅಂದ್ರ ಸರ್, ಇದ್ರ ನೋಡ್ರಿ ಆಲ್ಮೋಸ್ಟ್ 3 ಯೂಸ್ ಆಗ್ಯದ, 2 ಆಗ್ಯದ, 5 ಆಗ್ಯದ, 6 ಆಗ್ಯದ ಅಂದ್ರೆ ಉಳಿದಿತ್ತು ಯಾವುದು ಸರ್? 4. ಅಂದ್ರೆ 1ರ ಅಪೋಸಿಟ್ ಏನಾಗಿರುತ್ತೆ? 4 ಆಗಿರುತ್ತೆ. ಸಿಂಪಲ್ ನೋಡ್ರಿ, ಡಯಾಸ್ ಮೇಲೆ ಬಂದಿರುವಂತ ಪ್ರಶ್ನೆ. ಇದಕ್ಕೆ ಇಂಗ್ಲಿಷ್ ಒಳಗಡೆ ಡಯಾಸ್ ಅಂತ ಕರೀತಾರ. ಸೊ ಆನ್ಸರ್ ಏನಾಯ್ತ್ರಿ? 2ರ ವಿರುದ್ಧ ಏನಪ್ಪಾ ಅಂದ್ರ 6 ಆಗತ್ತ. ಸರ್ ಏನ್ ಕೊಟ್ಟಾನ ಕ್ವಶನ್? ನೀಡಲಾದ ಸರಣಿಯಲ್ಲಿ ಇದು ಕೂಡ ನೋಡ್ರಿ ನಂಬರ್ ಸಿರೀಸ್. ಅಂದ್ರೆ ಏನದ? 15 ಅದ್ರಿ, 17 ಅದ, 21 ಅದ, 29 ಅದ, 45. ನೆಕ್ಸ್ಟ್ ಏನು? ಕ್ವಶನ್ ಮಾರ್ಕ್. ಎಸ್. ಏನ್ರಿ ನೋಡಿ ಚೆಕ್ ಮಾಡ್ರಿ ಸರ್. 15ರಿಂದ 17 ಆಗ್ಯದ. ಏನ್ ಯೂಸ್ ಮಾಡ್ಯಾನ ಸರ್? +2 ಮಾಡ್ಯಾನ. ಹೌದಾ? 17 ಇದ್ದಿದ್ 21 ಮಾಡ್ಯಾನ. ನೆಕ್ಸ್ಟ್ ಏನ್ ಮಾಡ್ಯಾನಪ್ಪ ಸರ್? 17ರಾಗ ಏನ್ ಕೂಡ್ಸಿರಿ 21 ಆಗುತ್ತಾ? +4. ಡನ್. ನಂತರ ನೋಡ್ರಿ 21ರಾಗ 29 ಆಗ್ಯದ ಅಂದ್ರೆ ಏನಾಗ್ಯದ? +8 ಆಗ್ಯದ. ಓಕೆ. ನಂತರ 29 ಇದ್ದಿದ್ 45 ಆಗ್ಯದ ಅಂದ್ರೆ ಏನ್ ಯೂಸ್ ಮಾಡ್ಯಾನ್ರಿ? ಓಕೆ, ಪ್ಲಸ್. ಹ್ಯಾಂಗ್ ನೋಡ್ರಿ? ಇದ್ರಿಂದ ನಿಮ್ಗೇನ್ ಗೊತ್ತಾಯ್ತು? ನೋಡ್ರಿ ಇಲ್ಲಿ ಅರ್ಥ ಮಾಡ್ಕೊರಿ ಸರ್. 2 2 4 ಮಾಡ್ಯಾನ. ನಂತರ 4 2 8 ಮಾಡ್ಯಾನ. ನಂತರ ನೀವೇನ್ ಮಾಡ್ಬೇಕು? 8 2 16 ಮಾಡ್ಯಾನ. ಹೌದಾ? ನಂತರ ಏನ್ರಿ? ಸಿಂಪಲ್, ಇದ್ರಾಗ 29 16 ಕೂಡಿಸಿದ್ರೆ 45 ಮಾಡ್ಯಾನ. ಅಂದ್ರ ನೆಕ್ಸ್ಟ್ 16 2 ಸಿಂಪಲ್ ಸರ್, 16 2 32. ಅಂದ್ರೆ ನೀವು 45ರಾಗ 32 ಕೂಡಿಸ್ರಿ. 5 2 7 4 3 ಎಷ್ಟಾಗತ್ತೆ? 7. ಅಂದ್ರೆ ನೆಕ್ಸ್ಟ್ ಆನ್ಸರ್ ಏನ್ ಬರುತ್ತಪ್ಪ ಅಂದ್ರ 77 ಇಸ್ ರೈಟ್ ಆನ್ಸರ್. ಈ ತರ ಲಾಜಿಕ್ ನ ಚೆಕ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ನಾ ಏನ್ ಮಾಡಿದ್ರಿ? 2 4 8 ನೋಡ್ತಾ ಹೋದೆ. ಇದ್ರ ಮಧ್ಯೆ ಮತ್ತೇನ್ ಮಾಡೋಣ ನೋಡ್ರಿ? 2 2 4 4 2 8 8 2 16 16 2 32. ಈ 32 45ರಾಗ ಕೂಡಿಸಿ ಬಿಡ್ರಿ. ಲಾಜಿಕ್ ಏನಾಗುತ್ತೆ? 77 ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಏನಪ್ಪಾ ಪೇಪರ್ ಕಟಿಂಗ್ ಇದು. ಈ ತರ ಪ್ರಶ್ನೆ ಹೆಂಗ್ ಮಾಡ್ಬೇಕು ನೋಡ್ರಿ ಸರ್? ಪೇಪರ್ ಕಟಿಂಗ್ ಬಾಳ ಈಸಿ ಅದ್ರಿ, ಅರ್ಥ ಮಾಡ್ಕೋರಿ. ಫಸ್ಟ್ ಏನ್ರಿ, ಈ ತರ ಒಂದು ಪೇಜ್ ಅದ. ಹೌದಾ? ಮೊದ್ಲಿಗ್ ನೋಡ್ರಿ ಯಾವ ತರ ಈ ತರ ಮಾರ್ಕ್ ಮಾಡ್ಯಾನಲ್ರಿ, ಇದನ್ನ ಹಿಂಗ್ ಮಡ್ಚಾತಾನ. ಇದನ್ನ ತಂದ್ ಇದ್ರ ಮೇಲೆ ಹಾಕ್ಯಾನ. ಹೌದಾ? ನೆಕ್ಸ್ಟ್ ಲೈನ್ ಏನ್ ತೋರ್ಸ್ಯಾರ? ಇದು ಇದು ಏನಾಯ್ತು? ಮಡಿಚಿದಿವ್ರ ಪೇಜ್ ಹೋಗ್ಯದ ಅಂದಂಗ ಅರ್ತ್ರಿ. ಆಮೇಲೆ ಎಷ್ಟ್ ಉಳಿತ್ರಿ ನಮ್ದು? ಇಷ್ಟೇ ಉಳಿದಿರ್ತದ್ರಿ ಪೇಜ್. ಆಮೇಲೆ ಮತ್ತೇನ್ ಮಾಡತ್ತಾನ? ಇದನ್ ಈ ಟೈಪ್ ಮಡ್ಚಾತಾನ. ಹೌದಾ? ಅಂದ್ರ ಲಾಸ್ಟಿಗೆ ಎಷ್ಟ್ ಉಳಿತ್ರಿ ಪೇಜ್? ಓಕೆ, ಲಕ್ಷ ಕೊಡ್ರಿ. ಯಾವ ತರ ಉಳಿತ್ ಸರ್ ಪೇಜ್? ಇಷ್ಟೇ ಉಳಿದಿರ್ತದ. ಇಲ್ಲಿ ನೀವು ಸಪೋಸ್ ಹೋಲ್ ಮಾಡಿದ್ರಂದ್ರ ಓಕೆ, ನೆಕ್ಸ್ಟ್ ಹೆಂಗ್ ಕಾಣುತ್ತ ಕೇಳತ್ತಾನ. ನೋಡ್ರಿ, ಇಷ್ಟು ದೊಡ್ಡ ಪೇಜ್ ಇದ್ದು ಮೊದ್ಲಿಗೆ ಇದನ್ನ ಈ ಕಡೆ ಮಡ್ಚಿದ್ರಿ, ಆಮೇಲೆ ಇದನ್ನ ಈ ಕಡೆ ಮಡ್ಚಿದ್ರಿ. ಇಷ್ಟೇ ಚೌಕ ಆಗ್ಯದ, ಇಷ್ಟೇ ಉಳ್ದದ್ ನಿಮ್ ಕೈಯಾಗ. ಇದ್ರಾಗ ಒಂದ್ ಏನ್ ಮಾಡ್ತಾನ? ಹೋಲ್ ಹಾಕ್ತಾನ. ಅಂದ್ರ ವಾಪಸ್ ಅದನ್ನ ಪೇಜ್ ಬಿಚ್ಚಿದ್ರೆ ಹೆಂಗಾಗತ್ತ? ಸಿಂಪಲ್ ನಾ ನಿಮ್ ಟ್ರಿಕ್ ಹೇಳ್ತೀನಿ. ಹೆಂಗ್ ಮಡ್ಚಿದ್ರ ಹಂಗೆ ಓಪನ್ ಮಾಡ್ರಿ, ನಿಮ್ಗೆ ತಿಳಿದ್ ಬಿಡ್ತದ. ಸರ್ ಇದು ಹಿಂಗ್ ಫಸ್ಟ್ ನೋಡ್ರಿ ಹಿಂಗ್ ಮಡ್ಚಿದ್ರಲ್ಲ, ವಾಪಸ್ ಇದನ್ನ ಹಿಂಗ್ ಬಿಚ್ಚ್ರಿ. ಇದು ಬಿಚ್ಚಿದ್ರೆ ಇಲ್ಲಿದ್ ಹೋಲ್ ಅದ ಅಂದ್ರೆ ಇಲ್ಲಿ ಕೂಡ ಒಂದ್ ಹೋಲ್ ಬರ್ತದ. ಸಿಂಪಲ್ ಸರ್. ಇಲ್ಲಿದ್ದು ಈ ಕಡೆ ಓಪನ್ ಮಾಡಿದ್ರೆ ಇಲ್ಲಿ ಇದ್ದಿದ್ ಹೋಲ್ ಇಲ್ಲಿ ಬರ್ಬೇಕು. ನಂತರ ಪೇಜ್ ಏನ್ರಿ? ನೆಕ್ಸ್ಟ್ ಲೈನ್ ಏನದ? ನೆಕ್ಸ್ಟ್ ಹಿಂಗ್ ಮಡ್ಚಿದ್ದು ವಾಪಸ್ ಏನ್ ಮಾಡ್ಬೇಕು? ಇದನ್ನ ಹಿಂಗ್ ಎತ್ತದಾಗ ನೀವು ಏನಾಗುತ್ತ? ಇವ್ ಎರಡು ಹೋಲ್ ಬಂದ್ ಎಲ್ಲಿ ಬರ್ತಾವ? ಇಲ್ಲಿ ಬಂದಿರ್ತಾವ. ಅಂದ್ರ ಸರ್ ಸಿಂಪಲ್ ಯಾವ ತರ ಡಯಾಗ್ರಾಮ್ ಬರ್ಬೇಕಂದ್ರ ಸರ್ 4 ಹೋಲ್ಗಳು ಎಕ್ಸಾಕ್ಟ್ ಆಗಿ ಬರ್ಬೇಕು. ಯಾವ್ದಾದ ಆಪ್ಷನ್ ಹೇಳ್ರಿ ಸರ್? ಇದು ಅಂತೂ ಆಗಕ್ ಸಾಧ್ಯ ಇಲ್ಲ, ಇದು ಕೂಡ ಆಗಕ್ ಸಾಧ್ಯ ಇಲ್ಲ, ಇದು ಅಂತೂ ಆಗ್ಲಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಅದ್ ನೋಡ್ರಿ. ಸೂಪರ್.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೋಡ್ರಿ ಯಾವ ತರ ಮಾಡ್ತೀರಿ. ಏನಪ್ಪಾ ಅಂದ್ರೆ ಸಿಂಪಲ್ ನೋಡ್ರಿ, ಪ್ಯಾಟರ್ನ್ ಗಳನ್ನ ಚೆಕ್ ಮಾಡ್ಬೇಕಿದ್ರ ಈ ಕೆಳಗಿನಲ್ಲಿ ಯಾವ ಅಕ್ಷರ ಸಮೂಹ ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ನೀಡಿರುವ ಸರಣಿಯು ಪೂರ್ಣಗೊಳ್ಳುತ್ತದೆ. ಓಕೆ, ಏನ್ ಕೊಟ್ಟ ನೋಡ್ರಿ, ನನಗ್ ಹೇಳ್ರಿ ಡಿ ಡ್ಯಾಶ್ ಅದ, ಡಬಲ್ ಇ ಅದ, ಡಬಲ್ ಎಫ್ ಅದ, ಡಬಲ್ ಜಿ ಅದ, ಮತ್ತೇನ್ ಶುರು ಆಗ್ಯದ ಡಬಲ್ ಡಿ, ಡಬಲ್ ಇ, ಡಬಲ್ ಎಫ್, ಡಬಲ್ ಜಿ, ಮತ್ತೇನ್ ಶುರು ಅಂದ್ರ ನೋಡ್ರಿ ಪ್ಯಾಟರ್ನ್ ಏನ್ ಶುರು ಆಗ್ಯದ ಡಬಲ್ ಡಿ. ನೋಡ್ರಿ ಬೇಸಿಕಲಿ ಅವರು ಡಿ ಇ ಎಫ್ ಜಿ, ಹೌದಾ, ಏನ್ ಯೂಸ್ ಮಾಡ್ರ ಬರೇ ಡಿ ಇ ಎಫ್ ಜಿ ಈ ಪ್ಯಾಟರ್ನ್ ಯೂಸ್ ಮಾಡ್ರಿ. ಬಟ್ ಡಬಲ್ ಡಬಲ್ ಅರ್ಥ ಆಗತ್ರಿ ನೋಡಿದ್ರಿ, ನಡ್ಬರ್ಕ್ ಸಿಕ್ಬಿಡ್ತದ, ನೀವು ನೋಡ್ತಾ ಹೋಗ್ಬೇಕು ಎಲ್ಲರೇ. ಇಲ್ಲಿ ನೋಡ್ರಿ ಗ್ಯಾಪ್ ನನ್ ಬಿಟ್ಬಿಡ್ರಿ, ಎಫ್ ಡಬಲ್ ಅದ, ಜಿ ಡಬಲ್ ಅದ, ಇಲ್ಲಿ ನೋಡ್ರಿ ಕಂಪ್ಲೀಟ್ ಸಿಗುತ್ತೆ ನಿಮ್ಗೆ ಸೀರೀಸ್. ಹೌದಾ, ಡಬಲ್ ಡಿ, ಡಬಲ್ ಇ, ಡಬಲ್ ಎಫ್, ಡಬಲ್ ಜಿ, ಮತ್ ಡಬಲ್ ಡಿ. ಅಂದ್ರೆ ಏನು ಡಿ ಎಫ್ ಜಿ ಯೂಸ್ ಮಾಡ್ಕೋಣ, ಬಟ್ ಡಬಲ್ ಡಬಲ್ ಹೆಂಗಂದ್ರ ಸರ್ ಡಬಲ್ ಇ, ಎಫ್ ಇದ್ದಲ್ ಡಬಲ್ ಎಫ್, ಜಿ ಇದ್ದಲ್ ಡಬಲ್ ಜಿ, ಇದನ್ನ ಕಂಟಿನ್ಯೂ ಮಾಡ್ಕೋತ ಹೋಗ್ಯಾನ. ಇಷ್ಟ ನಿಮ್ಗೆ ಸಿಕ್ತು. ನಂತರ ಚೆಕ್ ಮಾಡ್ರಿ ಇದ್ರಾಗ, ಅಂದ್ರೆ ಡಿ ನೆಕ್ಸ್ಟ್ ಏನ್ ಇರ್ಲೇಬೇಕ್ರಿ ಸರ್, ಡಿ ಇರ್ಲೇಬೇಕಾ. ನಂತರ ಇ ಡಬಲ್ ಇ ಬಂದ್ರ ಡಬಲ್ ಎಫ್, ಡಬಲ್ ಜಿ, ಡಬಲ್ ಡಿ, ಡಬಲ್ ಇ, ಡಬಲ್ ಎಫ್, ಜಿ, ಡಬಲ್ ಡಿ. ನೆಕ್ಸ್ಟ್ ಏನ್ ಬರ್ಬೇಕ್ರಿ ಸರ್, ಇ ಬರ್ಲೇಬೇಕು, ಕಾರಣ ಡಬಲ್ ಇ ಆಗ್ಬೇಕು. ನಂತರ ನೋಡ್ರಿ ಎಫ್ ಎಫ್ ಅದ, ಜಿ ಜಿ ಅದ, ಡಿ ಡಿ ಇ ಎಫ್ ಎಫ್, ನಂತರ ಇ ಎಫ್ ಎಲ್ಲೇನ್ ಬರ್ಬೇಕ್ರಿ ಸರ್, ಡಬಲ್ ಇ ಆಗೋಣ ಡಬಲ್ ಎಫ್ ಬರ್ಲೇಬೇಕಾ, ಅಂದ್ರೆ ಇನ್ನೊಂದ್ ಎಫ್ ಬರ್ಬೇಕು ಸರ್. ಆಮೇಲೆ ಜಿ ಆಗೋಣ ಇನ್ನೊಂದ್ ಜಿ ಬರ್ಲೇಬೇಕಾ ಸರ್, ಜಿ. ಅಂದ್ರೆ ಆನ್ಸರ್ ಏನ್ರಿ ಡಿ ಇ ಎಫ್ ಜಿ, ಅಂದ್ರೆ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಡಿ ಇ ಎಫ್ ಜಿ ರೈಟ್ ಆನ್ಸರ್. ಓಕೆ, ಡನ್. ನಂತರ ನೋಡ್ರಿ ಈ ಪ್ರಶ್ನೆ ನೋಡ್ರಿ, ನೀಡಲಾದ ಎರಡು ಚಿಹ್ನೆಗಳನ್ನು ಅದಲು ಬದಲು ಮಾಡಿದ ನಂತರ ಕ್ರಮವಾಗಿ 1 ಮತ್ತು 2ನೇ ಸಮೀಕರಣದ ಮೌಲ್ಯವು ಎಷ್ಟಾಗತ್ತ. ಸಿಂಪಲ್ ನೋಡ್ರಿ, ಒಂದನೇದು ಇಕ್ವೇಶನ್ ಕೊಟ್ಟಾನ. ಏನ್ ಕೊಟ್ಟಾನಪ್ಪ, 16 ಸರ್ ಡಿವೈಡೆಡ್ ಬೈ 4 ಮೈನಸ್ 8 ಗುಣಾಕಾರ 2 ಪ್ಲಸ್ 7. ಹೌದಾ, ಇನ್ನೊಂದ್ ಸಮೀಕರಣ ಕೊಟ್ಟಾನ, 8 ಡಿವೈಡೆಡ್ ಬೈ 4 ಮೈನಸ್ 9 ಗುಣಾಕಾರ 3 ಪ್ಲಸ್ 8. ಹೌದಾ, ಇದ್ರ ಏನ್ ಹೇಳತ್ತಾನ ಈ ಲೈನ್ ನೋಡ್ಕೋರಿ ಸರ್. ಇದ್ರಾಗ ಗುಣಾಕಾರ ಮತ್ತು ಭಾಗಾಕಾರವನ್ನು ಏನು ಅದಲಿ ಬದಲಿ ಮಾಡಿದಾಗ ಅಂದ್ರೆ ಜಸ್ಟ್ ಶಿಫ್ಟ್ ಮಾಡ್ಬೇಕು. ಹೆಂಗ್ರಿ, ಭಾಗಾಕಾರದಲ್ಲಿ ಗುಣಾಕಾರ ಹಾಕೋರಿ, ಗುಣಾಕಾರದಲ್ಲಿ ಭಾಗಾಕಾರ ಹಾಕೊಂಡು ಲೆಕ್ಕ ಮಾಡ್ರಿ. ಆನ್ಸರ್ ಯಾವುದು ಹೆಂಗ್ ಸರ್, 16 ಇದ್ದಲ್ಲಿ ಇಲ್ಲಿ ಭಾಗಾಕಾರದಲ್ಲಿ ಗುಣಾಕಾರ ಮಾಡ್ಕೋರಿ, ಮೈನಸ್ 8 ಭಾಗಾಕಾರದಲ್ಲಿ 2 ಮಾಡ್ಕೋರಿ, ಪ್ಲಸ್ 7. ಹೇಳ್ರಿ ಏನಾಗುತ್ತಾ ಸರ್. ಫಸ್ಟಿಗೆ 16 ನಾಲ್ಕಲೆ 64 ಮೈನಸ್ 8ಕ್ಕೆ 2 ಭಾಗಾಕಾರ ಮಾಡ್ರಿ ಸರ್, 4 ಬಂತ್ರಿ, ಪ್ಲಸ್ 7. ಹೌದಾ ಸರ್, 64 7 ಎಷ್ಟಾಗತ್ ಮೊದ್ಲಿಗೆ 64ರಾಗ 7 ಕೂಡಿಸ್ರಿ. ಯಾಕ ಮೊದ್ಲಿಗೆ ಏನ್ ಹೇಳ್ತದ, ಮೊದ್ಲಿಗೆ ಯಾವಾಗ್ಲೂ ಕೂಡಿಸ್ಬೇಕ್ರಿ ಸರ್. 71 ಆಯ್ತ್ರಿ, ಮೈನಸ್ 4, 71 4 ಹೋದ್ರೆ ಎಷ್ಟ್ರಿ ಸರ್ 67. ಹೌದಾ, ಒಂದೇದಂತ್ರ ಏನ್ ಬಂದ್ 67. ನೋಡ್ರಿ ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಆಪ್ಷನ್ 2 ಬಂದೇ ಬಿಡ್ತು. ಕ್ಲಿಯರ್. ಅದೇ ತರ ಸರ್ ಇಲ್ಲಿನೂ ಚೆಕ್ ಮಾಡ್ರಿ ಅಂದ್ರ 8 ಭಾಗಾಕಾರದಲ್ಲಿ ಗುಣಾಕಾರ ಮಾಡ್ಕೋರಿ, ಮೈನಸ್ 9 ಗುಣಾಕಾರದಲ್ಲಿ ಭಾಗಾಕಾರ ಮಾಡ್ಕೋರಿ ಸರ್, ಪ್ಲಸ್ 8. ಹೌದಾ, 8 ನಾಲ್ಕಲೆ 32 ಮೈನಸ್ 9 3ಲೆ ಭಾಗಾಕಾರ ಮಾಡಿದ್ರೆ 3 ಪ್ಲಸ್ 8. ಮೊದಲಿಗೆ 32 8 ಕೂಡ್ಸೋರಿ ಸರ್, 40 ಮೈನಸ್ 3 ಅಂದ್ರೆ ಸರ್ 37. ಅಂದ್ರೆ ಸರ್ 67 ಮತ್ತು 37 ಬರ್ತಾರೆ. ಸಿಂಪಲ್ ಏನ್ರಿ, ಕೊಟ್ರಿ ಇಕ್ವೇಶನ್ ಕ ಪ್ಲಸ್ ಮತ್ ಸಾರಿ ಗುಣಾಕಾರ ಮತ್ತು ಭಾಗಾಕಾರನ ಇಂಟರ್ಚೇಂಜ್ ಮಾಡೋಣ ನಾನು. ಅಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಕ್ಲಿಯರಾ, ಅಂಡರ್ಸ್ಟ್ಯಾಂಡ. ಓಕೆ ಸರ್. ನೆಕ್ಸ್ಟ್ ನೋಡ್ರಿ, ಇದು ಕೂಡ ಮತ್ ಸೇಮ್ ಪಿ ಟಿ ವೈ ಅನುಪಾತ ಟಿ ವೈ ಪಿ. ಹೌದಾ, ಸಿ ಜಿ ಕೆ ಕೊಟ್ಟಾನ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಕೊಟ್ಟಾನ. ಏನ್ ಯೂಸ್ ಮಾಡ್ಯಾನ ಹೇಳ್ರಿ. ತುಂಬಾ ಸಿಂಪಲ್ ಅದ್ರಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತ. ಏನ್ ಮಾಡ್ಯಾನ ನೋಡ್ರಿ ಅವ, ಫಸ್ಟ್ನೇದ್ ಟಿ ವೈ ಅದಲ್ರಿ, ಇದ್ರಾಗಿಂದ ಲಾಸ್ಟ್ನೇ ಟಿ ವೈ ಮೊದಲ್ ಬರ್ಕೊಳನ, ಪಿ ಹಿಂದಾಗಡೆ ಬರ್ಕೊಳನ. ಇಷ್ಟೇ ಅದ್ರಿ ಲಾಜಿಕ್, ನೋಡ್ಬೇಕು ಬಾಳ ಈಸಿ ಅದ. ಏನು ಇದ್ರಾಗಿನ್ ಫಸ್ಟ್ ಲಾಸ್ಟ್ನೇ ಟಿ ವೈ ಮೊದಲ್ ಬರ್ಕೊಳನ, ಪಿ ಹಿಂದಾಗಡೆ ಬರ್ಕೊಳನ. ಹೌದಾ, ಅದೇ ತರ ನೀವು ಇಲ್ಲಿ ಅಪ್ಲೈ ಮಾಡ್ರಿ. ಇಲ್ಲಿ ಲಾಸ್ಟ್ನೇ ಜಿ ಕೆ ಮೊದಲ್ ಬರ್ಕೋರಿ, ಆಮೇಲೆ ಸಿ ಇಟ್ಕೋರಿ. ಲಾಸ್ಟ್ ಆನ್ಸರ್ ಏನಾಯ್ತು, ಆಪ್ಷನ್ 2 ಇಸ್ ರೈಟ್ ಆನ್ಸರ್, ಜಿ ಕೆ ಸಿ. ಸಿಂಪಲ್. ಕ್ಲಿಯರಾ, ಇವಕ್ಕೇನು ಲಾಜಿಕ್ ನೋಡ್ರಿ ಹೆಂಗದ. ಲಾಸ್ಟ್ನೇದ್ 2 ಪದನ ಮೊದಲ್ ಬರ್ಕೊಂಡು ಪಿ ನ ಆಮೇಲೆ ಇಟ್ಕೋಣ. ನೀವು ಏನ್ ಮಾಡ್ರಿ, ಲಾಸ್ಟ್ನೇ 2 ಪದ ಯಾವ ಜಿ ಕೆ ನ ಮೊದಲ್ ಬರ್ಕೋರಿ, ಆಮೇಲೆ ಸಿ ನ ಬರ್ಕೋರಿ. ಸಿಂಪಲ್, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಡನ್. ಓಕೆ ಸರ್. ನಂತರ ನೋಡ್ರಿ ಈ ಪ್ರಶ್ನೆ ಯಾವ ತರ ಮಾಡ್ಬೇಕು ಸರ್. ನೋಡ್ರಿ 10 at 5 ಹ್ಯಾಶ್ 15 ಸ್ಟಾರ್ 5 ಈಕ್ವಲ್ ಟು 12. ಓಕೆ, ಇನ್ನೊಂದ್ ತೋರಿ ಏನ್ ಕೊಟ್ಟಾನ, ಇನ್ನೊಂದ್ ಕೊಟ್ಟಾನ ಸರ್. 25 at 6 ಹ್ಯಾಶ್ 4 ಗುಣಾಕಾರ ಇದು ಸ್ಟಾರ್ 2 ಈಕ್ವಲ್ ಟು 17 ಆಗಿದ್ದರೆ ನಿಮಗ ಇದನ್ನ ನೆಕ್ಸ್ಟ್ ಕಂಡುಹಿಡಿಯೋದು ಏನಪ್ಪಾ, 30 at 10 ಹ್ಯಾಶ್ 20 ಸ್ಟಾರ್
4 ನ ಬೆಲೆಯನ್ನ ಕಂಡುಹಿಡಿಯೋಣ. ಯಾವ ತರ ಮಾಡ್ಬೇಕು ಸರ್ ಇಂಥ ಪ್ರಶ್ನೆಗೆ? ಏನ್ ಮಾಡ್ಬೇಕ್ರಿ ಇಂಥ ಪ್ರಶ್ನೆಗೆ? ಈ ಕೊಟ್ಟಿರುವ ಸಿಂಬಾಲ್ನಾಗ ಯಾವ ಚಿಹ್ನೆ ಹಾಕಿದ್ರ ಆನ್ಸರ್ LHS RHS ಆಗ್ಬೇಕು. ಅಂದ್ರ ಅದ್ರ ಅರ್ಥ ಏನು? ಈ ಕೊಟ್ರಲ್ಲ, ಹ್ಯಾಶ್ ಕೊಟ್ರಲ್ಲ, ಸ್ಟಾರ್ ಕೊಟ್ರಲ್ರಿ, ಇದ್ರಾಗ ಯಾವ ಚಿಹ್ನೆ ಹಾಕಿದ್ರ ಇಲ್ಲಿ ಆನ್ಸರ್ 2 ಬರ್ಬೇಕು. ಇಲ್ಲಿ ಏನ್ ಹಾಕಿದ್ರ ಆನ್ಸರ್ 17 ಬರ್ಬೇಕು. ಆಮೇಲೆ ಡಿಸೈಡ್ ಮಾಡಿ ಆಯಾ ಸಿಂಬಾಲ್ನಾಗ ಏನ್ ಹಾಕಿದ್ರ ಅಷ್ಟು ಬರ್ತಲ್ರಿ, ಅದನ್ನ ಇಲ್ಲಿ ಹಾಕೊಂಡ್ಕೇರ್ ಲೆಕ್ಕ ಮಾಡಿ ಹೇಳ್ಬೇಕು. ಹೆಂಗ್ ಸರ್? ನಾನ್ ನಿಮಗ್ ಹೇಳ್ತೀನಿ. ಮೊದಲಿಗೆ ಇದಕ್ ಟ್ರಿಕ್ ಏನ್ ಸರ್? ಸರ್ ಟ್ರಿಕ್ ಏನಪ್ಪಾ ಅಂದ್ರ ಮೊದ್ಲಿಗ್ ಭಾಗಾಕಾರ ಚಿಹ್ನೆ ಹಾಕಕ್ ಟ್ರೈ ಮಾಡ್ರಿ. ಹೆಂಗ್ ಭಾಗಾಕಾರ ಹಾಕ್ಬೇಕಪ್ಪಾ ಅಂದ್ರ ನೋಡ್ರಿ, ಇಲ್ಲಿ 5 ಮಧ್ಯೆ 15 ಮಧ್ಯೆ ಭಾಗಾಕಾರ ಹಾಕಕ್ ಬರ್ತಾನ್ರಿ? ಬರಲ್ಲ. ಹಂಗ ಟ್ರೈ ಮಾಡ್ರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಓಕೆ, ಹೆಂಗ್ರಿ? ನಾ ಏನ್ ಮಾಡ್ತೀನಿ, ಫಸ್ಟಿಗೆ 15 ಮತ್ತು ಡಿವೈಡೆಡ್ ಬೈ ಇಲ್ಲಿ ಹಾಕಿ ನೋಡ್ತೀನಿ. ಹೌದಾ? ನನಗ್ ಹೇಳ್ರಿ, 15ಕ್ಕೆ 5 ಭಾಗ ಹೋಗುತ್ತಾ ಅಂತಲೇ ಭಾಗಾಕಾರ ಚಿಹ್ನೆ ಹಾಕ್ಬೇಕು. ಫಸ್ಟಿಗೆ ಭಾಗಾಕಾರ ಟ್ರೈ ಮಾಡ್ರಿ. ಹೌದಾ? 15ಕ್ಕೆ ಭಾಗಾಕಾರ 5 ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? ನನಗೆ 15ಕ್ಕೆ 5 ಭಾಗಾಕಾರ ಮಾಡಿದ್ರೆ 3 ಬಂತು ಸರ್. ಓಕೆ, ನನಗ್ ನೋಡ್ರಿ ಆನ್ಸರ್ ಲಾಸ್ಟಿಗೆ ಏನ್ ಬರ್ಬೇಕು? 2. ಟ್ರಯಲ್ ಅಂಡ್ ಎರರ್ ಮಾಡ್ಬೇಕ್ರಿ ಇದನ್ನ. 15ಕ್ಕೆ 5 ಭಾಗಾಕಾರ ಮಾಡಿದ್ರೆ ಎಷ್ಟು ಬಂತು? 3 ಬಂತು. ಹೌದಾ? ಓಕೆ ಸರ್. ಇಲ್ಲಿ ನೋಡ್ರಿ, 5ರಾಗ ಇಲ್ಲಿ ಏನ್ ಮಾಡ್ತೀನಿ, ಬಂದ್ ಉತ್ತರ 3 ಬಂದಿರ್ತಲ್ಲ, ಕೂಡ್ಸಿರಿ 8 ಆಗತ್ತ. 8 ಆಗಿರ್ತಲ್ಲ, ಈ 10ರ್ನಾಗ ಇದನ್ನ ಮೈನಸ್ ಮಾಡ್ಬಿಡ್ರಿ. ಆಟೋಮೆಟಿಕ್ ನಿಮ್ ಆನ್ಸರ್ ಏನಾಗುತ್ತೆ? 2 ಬರ್ಲೇಬೇಕು. ಹೆಂಗ? ಚೆಕ್ ಮಾಡ್ರಿ. 15ಕ್ಕೆ 5 ಭಾಗಾಕಾರ ಮಾಡ್ರಿ, 3 ಬಂತು. ಹೌದಾ? 3 ಬಂತ್ರಿ? ಓಕೆ, 3 ಆಗೋಣ ನೋಡ್ರಿ, ಇಲ್ಲಿ ಮೈನಸ್ ಕೊಟ್ಟಿನಿ. 10ರಾಗ 5 ತೆಗದ್ರ 5, 5 3 8 8 ಆಗತ್ತೆ. ಅಂದಿದ್ರ ಅರ್ಥ ಅಂದ್ರ ಮೈನಸ್ ಅಂದಂಗ, ಹ್ಯಾಶ್ ಅಂದ್ರ ಪ್ಲಸ್ ಅಂದಂಗ, ಸ್ಟಾರ್ ಅಂದ್ರ ಭಾಗಾಕಾರ ಅಂದಂಗ. ಈ ತರ ಜಡ್ಜ್ ಮಾಡ್ಬೇಕ್ರಿ. ಬಾಳ ಈಸಿಯಾಗಿ ಗೊತ್ತಾಗ್ಬಿಡ್ತದ. ಹೆಂಗಂದ್ರ ಮದ್ದಿಗ್ ಭಾಗಾಕಾರ ಹಾಕಕ್ ಟ್ರೈ ಮಾಡಿ. ನಾ ಭಾಗಾಕಾರ ಹಾಕದೆ, 15ರಾಗ 5 ಭಾಗಾಕಾರ ಮಾಡಿದೆ, 3 ಬಂತ್ರಿ. ಹೌದಾ? ಓಕೆ, 3 ಬಂತು. ನಂತರ ಇಲ್ಲಿ ಯಾಕೆ ಪ್ಲಸ್ ಹಾಕೊಂಡೆ ಅಂದ್ರ 5 3 ಕೂಡಿಸಿರಿ 8 ಆಗತ್ರಿ ಅದು. ಹೌದಾ? ಆಮೇಲೆ ಆಟೋಮೆಟಿಕ್ ನಾವು 10ರಾಗ ಇದನ್ನ 8 ಕಳಿಬಹುದು. ಅವಾಗ 2 ಬರ್ತದ. ಇದನ್ ಮುಂದ್ ನೋಡು ಜರೂರತ್ತೆ ಇಲ್ರಿ, ಯಾಕಂದ್ರ ಗೊತ್ತಾಯ್ತಿ. ಕ್ಲಿಯರ್? ಬೇಕಾದ್ರೆ ಹಾಕಿ ನೋಡ್ರಿ. 25 2 ಜಾಗದ ಮೈನಸ್ ಹಾಕ್ರಿ, 6 ಹ್ಯಾಶ್ ಜಾಗದ ಪ್ಲಸ್ ಹಾಕ್ರಿ, 4 ಎದ್ರಾಗ್ರಿ ಸ್ಟಾರ್ ಜಾಗದ ಭಾಗಾಕಾರ ಹಾಕಿ ನೋಡ್ರಿ. ಚೆಕ್ ಮಾಡಿ ನೋಡ್ರಿ ಬರ್ತದೋ ಇಲ್ಲೋ. ಸರ್ 4ಕ್ಕೆ 2 ಭಾಗಾಕಾರ ಮಾಡ್ರಿ, 2 ಆಯ್ತ್ರಿ. 6 2 ಕೂಡಿಸಿರಿ 8 ಆಯ್ತು. 25 8 ಕಳೀರಿ, ಆಟೋಮೆಟಿಕ್ 17 ಬರ್ತದ. ಅದೇ ತರ ಇಲ್ಲಿ ಕೂಡ ನೋಡ್ರಿ, 30 ಅಂದ್ರೆ ಏನ್ರಿ? ಮೈನಸ್ 10 ಅದ, 10 ಬರ್ಕೋರಿ. ಹ್ಯಾಶ್ ಅಂದ್ರೆ ಏನಪ್ಪಾ? ಪ್ಲಸ್ ಅದ. 20 ಭಾಗಾಕಾರ 4. ಹೌದಾ? ಎಸ್, ಏನಾಗುತ್ತೆ ಹೇಳ್ರಿ? ಫಸ್ಟ್ 4 ಭಾಗಾಕಾರ ಮಾಡ್ರಿ. ಸರ್ 30 ಮೈನಸ್ 10 ಪ್ಲಸ್ 20ಕ್ಕೆ 4 ಭಾಗಾಕಾರ ಮಾಡಿದ್ರೆ 5 ಬಂತು. ಹೌದಾ? ನಂತರ ಏನ್ ಮಾಡ್ರಿ? ಮೊದ್ಲಿ 35 2 ಕೂಡಿಸ್ರಿ, 35. ಹೌದಾ? ಮೈನಸ್ 10 ಆಗತ್ತ. ಅಂದ್ರ ಇದ್ರಾಗ 35 10 ಹೋದ್ರ ಆನ್ಸರ್ ಏಟ್ ಬರ್ತದ? 25 ಇಸ್ ರೈಟ್ ಆನ್ಸರ್, ಆಪ್ಷನ್ ಡಿ. ಕ್ಲಿಯರ್? ವೆರಿ ಗುಡ್. ಓಕೆ, ಡನ್ ಸರ್. ನಂತರ ನೋಡ್ರಿ, ಬ್ಲಡ್ ರಿಲೇಷನ್ ಮೇಲೆ ಬಂದಿರುವಂತ, ರಕ್ತ ಸಂಬಂಧದ ಮೇಲೆ ಬಂದಿರುವಂತ ಕ್ವಶನ್. ಏನ್ ಕೊಟ್ಟಿರ್ತಾನ ಸರ್? ಇದು ಈ ತರ ಇಕ್ವೇಶನ್ ಕೊಟ್ಟಿರ್ತಾರ ನಿಮ್ಗ. ಅಂದ್ರೆ ಗುಣಾಕಾರ ಅಂದ್ರ ಅರ್ಥ ಹೆಂಡತಿ ಅಂದರ್ಥ, ಪ್ಲಸ್ ಅಂದ್ರೆ ಗಂಡ ಅಂದರ್ಥ, ಭಾಗಾಕಾರ ಚಿಹ್ನೆ ಅಂದ್ರ ಸಹೋದರಿ, ಮೈನಸ್ ಅಂದ್ರೆ ಸಹೋದರ. ತೆಳಗ್ ನೋಡ್ರಿ ಇಕ್ವೇಶನ್ ಕೊಟ್ಟಾನ. ಏನೇನ್ ಕೊಟ್ಟಾನ ನೋಡ್ರಿ, ನಾ ಬರ್ಕೋತೀನಿ. ಕೆ ಮೈನಸ್ ಎಲ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಫಸ್ಟ್ ಗೆ ಕೆ ಮತ್ತು ಎಲ್ ಮಧ್ಯೆ ಏನಾದ್ರಿ ಚಿಹ್ನೆ? ಮೈನಸ್. ಅದ್ ಮೈನಸ್ ಅಂದ್ರೆ ಏನ್ ಹೇಳ್ತದ ನೋಡ್ರಿ ಇಲ್ಲಿ? ಸಹೋದರ. ಅಂದ್ರೆ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ. ಕೆ ಯು ಸಹೋದರ ಅಂದ್ರ ಪ್ಲಸ್ ಮೇಲ್ ಕ್ಯಾಂಡಿಡೇಟ್ ರೀ. ಯಾರಿಗಿ? ನೆಕ್ಸ್ಟ್. ಯಾರಿಗೆ ಆಗಿರ್ತಾರಿ? ನೆಕ್ಸ್ಟ್ ರಿಗೆ ಆಗಿರ್ತಾರ, ಅಂದ್ರ ಎಲ್ ಗೆ. ಕ್ಲಿಯರ್? ಇಸ್ ದಟ್ ಕ್ಲಿಯರ್? ಸಹೋದರ ಕೆ ಯಾರಿ? ಸಹೋದರ ಯಾರಿಗಿ? ಎಲ್ ಗೆ. ಓಕೆ. ನಂತರ ಎಲ್ ಮತ್ತು ಎಂ ಮಧ್ಯೆ ಏನದ್ರಿ? ಭಾಗಾಕಾರ ಚಿಹ್ನೆ. ಭಾಗಾಕಾರ ಚಿಹ್ನೆ ಏನ್ ಹೇಳ್ತದ್ರಿ ಸರ್? ಭಾಗಾಕಾರ ಅಂದ್ರ ಸಹೋದರಿ ಅಂದರ್ಥ. ಅಂದ್ರೆ ಎಲ್ ಸಹೋದರಿ ಅಂದ್ರ ಮೈನಸ್, ಅಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ ಗೆ ನೆಗೆಟಿವ್ ಕೊಡ್ತೇನು. ಅಂದ್ರ ಎಲ್ ಸಹೋದರಿ ಯಾರಿಗೆ? ಅದ್ರ ನೆಕ್ಸ್ಟ್ ಅದಲ್ರಿ, ಅದಕ್ಕ ಅಂದ್ರ ಎಂ ಗೆ. ಕ್ಲಿಯರ್? ನಂತರ ಎಂ ಮತ್ತು ಎನ್ ಮಧ್ಯೆ ಏನದ್ರಿ? ಪ್ಲಸ್ ಅದ ಸರ್. ಪ್ಲಸ್ ಅಂದ್ರೆ ಏನ್ ಹೇಳ್ತಪ್ಪ? ಪ್ಲಸ್ ಅಂದ್ರೆ ಗಂಡ ಎಂದರ್ಥ. ಅಂದ್ರೆ ಎಂ ರೀ ಗಂಡ. ಯಾರಿಗೆ? ಅದ್ರ ಮುಂದಿನವ್ರಿಗೆ. ನೋಡ್ರಿ, ಗಂಡ ಹೆಂಡತಿ ಸಂಬಂಧನ ಯಾವಾಗ್ಲೂ ಡಬಲ್ ಗೆರೆಯಲ್ಲಿ ಯೂಸ್ ಮಾಡ್ತೇವೆ. ಈ ಎಂ ಗಂಡ ಅಂದ್ರೆ ಎನ್ ಯಾರಾದ್ರು ಹೆಂಡತಿ ಆಗ್ಲೇಬೇಕು. ನೋಡ್ರಿ, ಇಷ್ಟ ನಿಮ್ದು ಫ್ಯಾಮಿಲಿ ಡಯಾಗ್ರಾಮ್ ಬಂತು. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊರಿ. ಕೆ ಎಂ ಇಬ್ರು ಸಹೋದರರು, ಅವ್ರಿಗೆ ಒಬ್ಬ ಎಲ್ಲ ಸಹೋದರಿ. ಅದ್ರಾಗ ಒಬ್ಬೊಬ್ರಿಗೆ ಎಂ ಅನ್ನೋರ ಅಣ್ಣಂಗ ಮದುವೆ ಆಗ್ಯದ. ಎನ್ ಯಾರಾದ್ರು ಅವರ ಅತ್ತಿಗೆ ಆದ್ರು. ನಿಮಗ್ ಕ್ವಶನ್ ಒಳಗೆ ಏನ್ ಕೇಳ್ಯಾರ? ಹಾಗಾದರೆ ಕೆ ಯು ಎಂ ಗೆ ಹೇಗೆ ಸಂಬಂಧಿ? ಕೆ ರೀ ಯಾರಿಗ್ ಕೇಳತ್ತಾರ? ಎಂ ಗೆ. ಸಿಂಪಲ್ ನೋಡ್ರಿ, ಇವ್ರಿಬ್ರು ಯಾರು? ಅಣ್ಣತಮ್ರ ಅದಾರ, ಸಹೋದರರ ಅದಾರ. ಸಿಂಪಲ್ ಆನ್ಸರ್ ಏನಾಗುತ್ತ? ಆಪ್ಷನ್ 3 ಸಹೋದರ ಇಸ್ ರೈಟ್ ಆನ್ಸರ್. ಯಾಕಂದ್ರೆ ಕೆ ಎಲ್ ಎಂ, ಕೆ ಎಂ ಇಬ್ರು ಸಹೋದರರು, ಎಲ್ ಒಬ್ಬಳು ಸಹೋದರಿ ಅದಾಳ. ಎನ್ ಏನಾಗ್ತಾರ? ಅವ್ರಿಗೆ ಮದ್ವೆ ಆಗಿದೆ. ಅವ್ರು ಎನ್ನು ಅತ್ತಿಗೆ ರೂಪದಲ್ಲಿ ಕಾಣ್ತಾರೆ.
ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇದು ಕೂಡ ಈಸಿ ಅದ, ಸಿಂಪಲ್ ಅದ ಸರ್. ಬಿ ಎಫ್ ಬಿ ಜಿ. ಓಕೆ, ನೆಕ್ಸ್ಟ್ ಏನ್ ಕೇಳತ್ತಾನ ನೋಡ್ರಿ, ಏನ್ ಕೊಟ್ಟಾನ. ಸೊ ನೋಡ್ರಿ ಹೆಂಗ್ ಲಾಜಿಕ್ ಏನ್ ಯೂಸ್ ಮಾಡ್ಯಾನ, ಬಿಗ್ ಬಿ ಬರ್ದಾನ, ನೆಕ್ಸ್ಟ್ ಎಫ್ ಇದ್ದಿದ್ದು ಜಿ ಅಂದ್ರ +1 ಮಾಡ್ಯಾನ. ಒಪ್ತಿರಿ ಎಲ್ಲಾರು? ಸಿಂಪಲ್ ನೋಡ್ರಿ, ಯಾವ ತರ ಹುಡುಕ್ಬೇಕಿಲ್ಲ ಆಪ್ಷನ್ ಒಳಗಡೆ ಇದೇ ತರ. ಅಂದ್ರ ಬಿಗ್ ಬಿನೇ ಇರ್ಬೇಕು. ಇದು ಅಂತೂ ಒಂದೇ ಆಪ್ಷನ್ ಆಗಕ್ ಸಾಧ್ಯ ಅದನಪ್ಪ? ನೋ. ಕಾರಣ ಏನು, ಬಿ ಇಂದ ಬಿನೇ ಇರ್ಬೇಕಂದ್ರ ಇಲ್ಲಿ ಎ ಇತ್ತಂದ್ರ ಇಲ್ಲಿ ಏನೇ ಇರ್ಬೇಕಾಯ್ತು, ಹೌದಾ? ಓಕೆ, ನಂತರ ಎರಡನೇ ಆಪ್ಷನ್ ಚೆಕ್ ಮಾಡ್ರಿ ಸರ್. ಯು ದಿಂದ ಯು, ಓಕೆ ಡನ್, ಕರೆಕ್ಟ್. ಡಬ್ಲ್ಯೂ ಇಂದ ಎಕ್ಸ್, ಹೌದಾ? ನೋಡ್ರಿ ಎರಡನೇ ಆಪ್ಷನ್ ರೈಟೇ, ಹೌದಾ? ಯಾಕಂದ್ರ ಯು ಡಬ್ಲ್ಯೂ, ಹೌದಾ? ನಂತರ ಯು ಎಕ್ಸ್, ನಮಗೇನು ಯುನೇ ಇರ್ಬೇಕು, ನಂತರ ಡಬ್ಲ್ಯೂ ದಿಂದ ಏನಾಗ್ಬೇಕು, +1 ಆಗ್ಬೇಕು. ಫಾಲೋ ಆಗತ್ತದ್ರಿ. ಹಾಗಾಗಿ ರೈಟ್ ಆನ್ಸರ್ ಏನಾಗತ್ತ, ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಸೂಪರ್. ನಂತರ ನೋಡ್ರಿ, ಇದು ಸಿಲಾಲಿಸಂ ಮೇಲೆ ಬಂದಿರುವಂತ ಪ್ರಶ್ನೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಸಿಲಾಲಿಸಂ ಅಂದ ತಕ್ಷಣ ಏನ್ ಮಾಡ್ಬೇಕು, ವೆನ್ ಡಯಾಗ್ರಾಮ್ ಹಾಕಬೇಕ್ರಿ. ಹೆಂಗ್ರಿ ಸರ್ ವೆನ್ ಡಯಾಗ್ರಾಮ್? ಕೆಲವು ಸಂಗೀತಗಾರರು ಗಿಟಾರ್ ವಾದಕರು. ಹೆಂಗ್ರಿ ನೋಡ್ರಿ, ನಾ ಹೆಂಗ್ ಹಾಕ್ತೀನಿ, ಕೆಲವು ಸಂಗೀತಗಾರರು ಅದಾರ, ಅದಕ್ಕ ನಾ ಏನ್ ಮಾಡ್ತೀನಿ, ಇದಕ್ಕ ಒಂದ್ ರೌಂಡ್ ಹಾಕ್ತೀನಿ. ಕೆಲವು ಸಂಗೀತಗಾರರು ಯಾರ್ರಿ, ಗಿಟಾರ್ ವಾದಕರು. ಅಂದ್ರೆ ಈ ತರ ಬರಿಬಹುದ್ರಿ, ಗಿಟಾರ್. ಕೆಲವು ಸಂಗೀತಗಾರರು ಯಾರ್ರಿ, ಗಿಟಾರು, ಹೌದಾ? ಸೊ ಇದ್ರ ಅರ್ಥ ಏನ್ರಿ, ಕೆಲವು ಮಂದಿ ಸಂಗೀತಗಾರರು ಗಿಟಾರು ಅದಾರ, ಸ್ವಲ್ಪ ಗಿಟಾರು ಸಂಗೀತಗಾರರು ಅದಾರ ಅಂದಂಗ. ನಂತರ ಎಲ್ಲಾ ಗಿಟಾರು ವಾದಕರು, ಎಲ್ಲಾ ಗಿಟಾರ್ ವಾದಕರು ಪ್ರದರ್ಶಕರು ಅದಾರ. ಅಂದ್ರೆ ಈ ಎಲ್ಲಾ ಗಿಟಾರ್ ಒಳಗ್ ಯಾರು ಅದಾರಲ್ರಿ, ಎಲ್ಲರೂ ಯಾರದಾರ ಅಂದ್ರ ಪ್ರದರ್ಶಕರು. ಸಿಂಪಲ್, ಇಷ್ಟು ಡಯಾಗ್ರಾಮ್ ಬರ್ಬೇಕ್ರಿ ನಿಮ್ದು, ಹೌದಾ? ಡನ್ ಸರ್. ಈಗ ತೀರ್ಮಾನಗಳನ್ನು ಚೆಕ್ ಮಾಡ್ಕೊತವ್ರಿ. ನನಗೆ ಹೇಳ್ರಿ, ಕೆಲವು ಪ್ರದರ್ಶಕರು ಗಿಟಾರ್ ವಾದಕರು, ಹೌದಾ? ಕೆಲವು ಪ್ರದರ್ಶಕರು ಗಿಟಾರ್, ಹೌದಾ? ಎನಿವೆ ಎಲ್ಲಾ ಗಿಟಾರು ಎದ್ರಾಗ ಅಂಡ್ರ ಒಳಗದಾರ್ರಿ, ಪ್ರದರ್ಶಕರ ಒಳಗದಾರ. ಅಂದ್ರ ಅಫ್ಕೋರ್ಸ್ ಏನಾಗುತ್ತೆ, ಕೆಲವು ಪ್ರದರ್ಶಕರು ಗಿಟಾರ್. ನೋಡ್ರಿ, ಈ ಲೈನ್ಗೆ ಸಂಬಂಧ ಅದೋ ಇಲ್ಲ. ಯಾಕ, ಪೂರಾ ಪ್ರದರ್ಶಕರ ಅಂಡ್ರ ಒಳಗೆ ಗಿಟಾರ್ ಬರ್ತಾರಂದ್ರ ಇದು ಒಂದೇದ್ ಆಗೇ ಆಗತ್ರಿ. ಕ್ಲಿಯರ್? ಓಕೆ ಸರ್. ನಂತರ ಎರಡನೇದು ಏನದ್ರಿ, ಕೆಲವು ಸಂಗೀತಕಾರರು ಪ್ರದರ್ಶಕರಲ್ಲ. ಇದು ನೋಡ್ರಿ ಯಾವಾಗ್ಲೂ ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತು, ಮೇಲ್ಗಡೆ ಯಾವ ನೆಗೆಟಿವ್ ಸ್ಟೇಟ್ಮೆಂಟ್ ಇಲ್ಲ, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂದ್ರ ಆಟೋಮೆಟಿಕ್ ಇದು ಆಗಲ್ಲ. ಇವನ್ ಚೆಕ್ ಮಾಡ್ಕೊಂಡ್ ನೋಡ್ರಿ, ಕೆಲವು ಸಂಗೀತಕಾರರು ಪ್ರದರ್ಶಕರಲ್ಲ. ನೋಡ್ರಿ, ಪ್ರದರ್ಶಕರ ಲೈನು ಸಂಗೀತಗಾರಿಗೆ ಟಚ್ ಆಗ್ಯದ, ಹ್ಯಾಂಗಿಲ್ಲ ಅಂತ ಹೇಳಕ್ ಸಾಧ್ಯ ಅದ್ರಿ? ಹಾಗಾಗಿ ಇದು ಸಾಧ್ಯ ಇಲ್ಲ. ಅಂದ್ರೆ ಯಾವಾದ್ರಿ, ತೀರ್ಮಾನ 1 ಮಾತ್ರ ಅನುಸರಿಸುತ್ತದೆ. ಆಪ್ಷನ್ 3. ಕ್ಲಿಯರ್? ಯಾಕಂದ್ರಿ ಎರಡನೇದ್ ಯಾಕಾಗಲ್ಲ ಅಂದ್ರ, ಇವ ಏನ್ ಹೇಳತ್ತಾನ, ಸಂಗೀತಕರಿಗೂ ಮತ್ತು ಪ್ರದರ್ಶಕರಿಗೆ ಸಂಬಂಧ ಇಲ್ಲ ಅಂತಿದ್ದಾನೆ. ಬಟ್ ನಮ್ ಚಿತ್ರದ ನೋಡ್ರಿ, ಸಂಗೀತಕಾರರಿಗೂ ಮತ್ತು ಪ್ರದರ್ಶಕರಿಗೂ ಟಚ್ ಆಗ್ಯದೋ ಇಲ್ರಿ? ಆಗ್ಯದ. ಹಾಗಾಗಿ ಇದು ಆಗಕ್ ಸಾಧ್ಯ ಇಲ್ಲ. ಇವನ್ ಬೇರೆದು ಈ ತರ ನೀವು ಯೋಚನೆ ಮಾಡಿದ್ರ, ಮೇಲ್ಗಡೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಹೇಳಿಕೆ ಕೊಡ್ಲಾರೆ ಇವನ್ ನೆಗೆಟಿವ್ ಕೊಡತ್ತಂದ್ರ ಅದು ಆಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದೇ ಒಂದ್ ಫಾಲೋ ಆಗುತ್ತ, ಫಸ್ಟ್ನೇ ಹೇಳಿಕೆ. ಹಾಗಾಗಿ ತೀರ್ಮಾನ 1 ಮಾತ್ರ ಅನುಸರಿಸುತ್ತದೆ. ಡನ್.